ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಕರಾವಳಿ ಮೈದಾನಗಳು ಅಂತ ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಕೋಸ್ಟಲ್. ಭಾರತದ ಒಟ್ಟು ಕರಾವಳಿ 7,516.6 ಕಿಲೋಮೀಟರ್, ಇನ್ಕ್ಲೂಡಿಂಗ್ ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ. ಕೇವಲ ಮೇನ್ಲ್ಯಾಂಡ್ ಕರಾವಳಿ ಅಂದ್ರೆ ಇಲ್ಲಿ ಗುಜರಾತ್ ಇಂದ ಹಿಡಿದು ವೆಸ್ಟ್ ಬೆಂಗಾಲ್ ವರೆಗೂ ನಾವು ತೆಗೆದುಕೊಂಡಾಗ ಬರ್ತಕ್ಕಂಥ ಕರಾವಳಿ ಮೇನ್ಲ್ಯಾಂಡ್ ಕೋಸ್ಟಲ್ 6,100 ಕಿಲೋಮೀಟರ್ ಅಂತಕ್ಕಂಥದ್ದು. ನಾನು ವಾಯ್ಸ್ ಕೇಳಿಸ್ತಿದೇನಾ? ಎಸ್ ಸರ್. ಸ್ಕ್ರೀನು ಕಾಣ್ತಿದೇನಾ? ಹಾ ಸರ್. ಓಕೆ. ಸೊ ಇಲ್ಲಿದೆ ನೋಡಿ, ಭಾರತದ ಮುಖ್ಯ ಭೂಭಾಗ ಅಂತ ಹೇಳ್ತೀವಿ 6,100. ಟೋಟಲ್ ನಮಗೆ ಬರ್ತಕ್ಕಂಥದ್ದು 7,516.6 ಕಿಲೋಮೀಟರ್. ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಗುಜರಾತ್ ಅಂತಕ್ಕಂಥದ್ದು. ಪಶ್ಚಿಮದಲ್ಲಿ ಗುಜರಾತಿನ ಕಚ್ದಿಂದ ಹಿಡಿದು ಪೂರ್ವದ ಪಶ್ಚಿಮ ಬಂಗಾಳದ ಗಂಗಾ ನದಿಯ ಮುಖಜ ಭೂಮಿಯವರೆಗೂ ವಿಸ್ತರಿಸಿದೆ. ಇವತ್ತು ನಿಮಗೆ ಫುಲ್ PDF ಹಾಕಿಬಿಟ್ಟಿದ್ದೀನಿ, ಯಾಕಂದ್ರೆ ಸ್ವಲ್ಪ ಫಾಸ್ಟ್ ಹೋಗಲಿ ಅನ್ನೋ ದೃಷ್ಟಿಯಿಂದ. ಈ ಕರಾವಳಿ ಮೈದಾನ ಮೆಕ್ಕಲು ಮಣ್ಣಿನಿಂದ ಕೂಡಿರುತ್ತದೆ ಅಂತಕ್ಕಂಥದ್ದು. ಕರಾವಳಿ ಮೈದಾನವನ್ನು 2 ಭಾಗಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ ಅಂತಕ್ಕಂಥದ್ದು. ಒಂದು ಪಶ್ಚಿಮ ಕೋಸ್ಟಲ್ ಪ್ಲೇನ್ಸ್ ಅಂತ, ಇನ್ನೊಂದು ವೆಸ್ಟರ್ನ್ ಅಂತ, ಇದನ್ನು ಈಸ್ಟರ್ನ್ ಅಂತಕ್ಕಂಥದ್ದು. ಇಲ್ಲಿ ಅರೇಬಿಯನ್ ಸಿ ಬರುತ್ತೆ, ಇಂಡಿಯನ್ ಓಷಿಯನ್, ಹಿಂದೂ ಮಹಾಸಾಗರ, ಬೇ ಆಫ್ ಬೆಂಗಾಲ್, ಅರಬ್ಬಿ ಸಮುದ್ರ ಹೊಂದಿಕೊಂಡಿರೋ ಕರಾವಳಿ ಮೈದಾನ. ಇದರಲ್ಲಿ ಬರುವ ಕರಾವಳಿ ಪ್ರದೇಶಗಳು ಗುಜರಾತಿನಲ್ಲಿ ಕಚ್ ಕರಾವಳಿ, ಇದು ಕತಿಯಾವಾಡ್ ಅಲ್ಲ, ಕತಿಯಾರ್ ಅಂತಕ್ಕಂಥದ್ದು. ಕತಿಯಾರ್ ಕರಾವಳಿ, ಗುಜರಾತ್ ಕರಾವಳಿ, ಮಹಾರಾಷ್ಟ್ರದಲ್ಲಿ ಕೊಂಕಣ, ಕರ್ನಾಟಕದಲ್ಲಿ ಕೆನರಾ ಅಥವಾ ಕರ್ನಾಟಕ ಕರಾವಳಿ, ಕೇರಳದಲ್ಲಿ ಮಲಹಾಬಾರ್ ಕರಾವಳಿ ಪ್ರದೇಶ. ಬರೋ ಪ್ರಮುಖ ಹಿನ್ನೀರಿನ ಸರೋವರಗಳು ಅಂದರೆ ಅಷ್ಟಮುಡಿ ಮತ್ತು ವೆಂಬನಾಡ. ಇವು 2 ಎಲ್ಲಿದಾವು ಅಂತಂದ್ರೆ ಕೇರಳದಾಗಿದ್ದಾವೆ ಅಂತಕ್ಕಂಥದ್ದು. ಇಲ್ಲಿ ಪಶ್ಚಿಮ ಕರಾವಳಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ರಾಜ್ಯಗಳು ಯಾವುವು ಅಂತ ನಾವು ನೋಡಿದಾಗ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ. ಇಲ್ಲಿ ಇದು ರನ್ ಆಫ್ ಕಚ್. ಕಚ್ ಕರಾವಳಿ ಅಂತ ನಾವೇನು ಕರಿತೀವಿ, ಇಲ್ಲಿಂದ ರನ್ ಆಫ್ ಕಚ್. ಇದು ಗಲ್ಫ್ ಆಫ್ ಕಚ್ ಅಂತ ಕರಿತೀವಿ, ಗಲ್ಫ್ ಆಫ್ ಕ್ಯಾಂಬೆಟ್. ಇದು ನಮಗೆ ಕತಿಯಾರ್ ಮೈದಾನ ಅಥವಾ ಕತಿಯಾರ್ ಪ್ರದೇಶ ಅಂತಕ್ಕಂಥ ಪದ ಬಳಸಿ. ಇದು ಕತಿಯಾರದಿಂದ ಇದು ಗುಜರಾತ್ ಹೀಗೆ ಬರುತ್ತೆ, ಹೀಗೆ ದಕ್ಷಿಣ ಗುಜರಾತ್. ಇದು ಇಲ್ಲಿಂದ ಅಂಡಮಾನ್ ನಿಕೋಬಾರ್, ಇಲ್ಲಿಗೆ ನಮ್ದು ಮುಗಿತು. ಮುಂದೆ ಬರ್ತಕ್ಕಂಥದ್ದು ಮಹಾರಾಷ್ಟ್ರ ಅಂತಕ್ಕಂಥದ್ದು, ಕೇರಳ. ಇದು ಈ ಗುಜರಾತ್ ಅಂತ ಏನು ನಾವು ಗುಜರಾತಿನ ಕಚ್ ಕರಾವಳಿ ಅಂತ ಏನು ಕರಿತೀವಿ, ಇಲ್ಲಿಂದ ಇಲ್ಲಿ ಕತಿಯಾರ್ಕ್ ಮುಗಿಯುತ್ತೆ. ಮುಂದೆ ಕತಿಯಾರ್ ಕರಾವಳಿ ಇಲ್ಲಿಂದ ಅಂಡಮಾನ್ ನಿಕೋಬಾರ್. ದಕ್ಷಿಣಕ್ಕೆ ಬರ್ತಕ್ಕಂಥದ್ದು ಗುಜರಾತ್ ಕರಾವಳಿ ಅಂತಕ್ಕಂಥದ್ದು, ದಕ್ಷಿಣ ಭಾಗ.
ಸ್ವಲ್ಪ ಅಂಡಮಾನ್ ನಿಕೋಬಾರ್ ದಕ್ಷಿಣ ಭಾಗ ಬರ್ತಕ್ಕಂಥದ್ದು ಗುಜರಾತ್ ಕರಾವಳಿ. ದೆನ್ ಮಹಾರಾಷ್ಟ್ರದಿಂದ ನಮಗೆ ಕೊಂಕಣ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು. ಕೊಂಕಣ ಕರ್ನಾಟಕದಲ್ಲಿ ನಾವು ಕರ್ನಾಟಕ ಕರಾವಳಿ ಅಂತ ಕರಿತೀವಿ, ಅಥವಾ ಕರ್ನಾಟಕ ಕೊಂಕಣ ಅಂತ ಕೂಡ ಕರಿತೀವಿ. ಅದು ಗೋವಾದಿಂದ ಹಿಡಿದು ನವಮಂಗಳೂರುವರೆಗೂ ನಮಗೆ ಕಂಡು ಬರ್ತದೆ ಕರ್ನಾಟಕ ಕರಾವಳಿ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಆಮೇಲೆ ಇದು ನಮಗೆ ಸಾಮಾನ್ಯವಾಗಿ ನವಮಂಗಳೂರದಿಂದ ಕಣ್ಣಾನೂರು, ಕೇರಳದ ಕಣ್ಣಾನೂರುವರೆಗೂ, ನವಮಂಗಳೂರದಿಂದ ಹಿಡಿದು ಕೇರಳದ ಕಣ್ಣಾನೂರುವರೆಗೂ ಕಂಡು ಬರತಕ್ಕಂಥ ಯಾವುದು ಅಂತಂದ್ರೆ ಮಲಬಾರ್ ಕೋಸ್ಟ್ ಅಂತಕ್ಕಂಥದ್ದು ನಾವು ಕರಿತೀವಿ ಅಂತಕ್ಕಂಥದ್ದು. ಸೊ ಇಲ್ಲಿಯಿಂದ ಇಲ್ಲಿಯವರೆಗೆ ನಮಗೆ ಏನಾಗುತ್ತೆ, ಕೇರಳದವರೆಗೂ ಒಂದು ಕೋಸ್ಟಲ್ ಬೆಲ್ಟ್ ನಮಗೆ ಕಂಡು ಬರುತ್ತದೆ ಅಂತಕ್ಕಂಥದ್ದು. ನಿಮಗೆ ಎಷ್ಟು ಬೇಕು ಅಷ್ಟೇ ಹಾಕಿದ್ದೀನಿ, ಜಾಸ್ತಿ ನಾನು ಬಹಳ ಇಲ್ಲಿ ಇದನ್ನ ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ಸುಮ್ಮನೆ ಅನ್ನೆಸೆಸರಿ ಹಾಕಿ ಕನ್ಫ್ಯೂಸ್ ಮಾಡಿ ಬಹಳ ಮ್ಯಾಟರ್ ಅನ್ನು ಕೊಡೋದು ಬೇಡ ಅನ್ನೋ ದೃಷ್ಟಿಯಿಂದ ಫಾರ್ ಸೇಕ್ ಆಫ್ ಯುವರ್ ಎಕ್ಸಾಮ್ಸ್ ಗಳನ್ನ ನಾನು ಕೊಟ್ಟಿದ್ದೀನಿ ಅಂತಕ್ಕಂಥದ್ದು. ಓಕೆ, ಇನ್ನು ಇಲ್ಲಿ ಕೆಲವೊಂದಿಷ್ಟು ಫ್ಯಾಕ್ಟ್ ಬೇಸ್ಗಳನ್ನು ಕೂಡ ನಾನು ನಿಮಗ ಪ್ರೊಡ್ಯೂಸ್ ಮಾಡಿದ್ದೀನಿ. ಇಲ್ಲಿರುವ ಪ್ರಮುಖ ಬಂದರುಗಳು ಅಂತಕ್ಕಂಥದ್ದು ಕಾಂಡ್ಲಾ ಅಥವಾ ದೀನ್ ದಯಾಳ್ ಬಂದರು ಅಂತ ಕರಿತೀವಿ. ಕಾಂಡ್ಲಾ ಬಂಡರು ಅಂತ ಬಂದರು ಪೂರ್ವ ಕರಾವಳಿಯಲ್ಲಿ ಕಂಡು ಬರುವ ಕರಾವಳಿಗಳು ಅಂತ, ಇದನ್ನು ಬಂದರುಗಳು. ಸಾರಿ, ಪಶ್ಚಿಮ ಒಂದು ಕಾಂಡ್ಲಾ, ಇನ್ನೊಂದು ಮುಂಬೈ ಅಥವಾ ನವಸೇವಾ ಅಂತಕ್ಕಂಥ ಕರಿತೀವಿ, ಅಥವಾ ಜವಾಹರ್ಲಾಲ್. ಮುಂಬೈಯಲ್ಲಿ ಮಹಾರಾಷ್ಟ್ರದ ಕಂಡು ಬರತಕ್ಕಂಥದ್ದು ನವಸೇವಾ ಅಥವಾ ಜವಾಹರ್ಲಾಲ್ ನೆಹರು ಬಂದರು ಅಂತಕ್ಕಂಥದ್ದನ್ನು ಕರಿತೀವಿ. ಗೋವಾದಲ್ಲಿ ಮರಮ್ ಗೋವಾ ಅಂತಕ್ಕಂಥ ಬಂದರು, ಇದು ನವಮಂಗಳೂರು. ನೀವು ಮಂಗಳೂರು ಕಡೆ ಹೋದ್ರೆ ಬಂದರು ನವಮಂಗಳೂರು ಕರ್ನಾಟಕ, ಕೊಚ್ಚಿ ಕೇರಳ, ಇಲ್ಲಿ ಬರತಕ್ಕಂಥ ಪ್ರಮುಖ ಬಂದರುಗಳು ಅಂತಕ್ಕಂಥದ್ದು. ಹಾಗೆ ನಮ್ಮ ಕರಾವಳಿ ಕಂಡು ಬರತಕ್ಕಂಥ ಕಾರವಾರದಲ್ಲಿ ಕೂಡ ನಾವು ಇಂಡಿಯನ್ ನೇವಿ ಶಿಪ್ಯಾರ್ಡ್ ಅನ್ನು ಕೂಡ ನಾವು ಅಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು. ಇನ್ನ ಪೂರ್ವ ಕರಾವಳಿ ಅಂತಕ್ಕಂಥದ್ದು ನೋಡಿದಾಗ ಇಲ್ಲಿ ಯಾವ ತರ ಇದನ್ನು ಬರೋದಿಲ್ಲ ನಮಗೆ ಡೈರೆಕ್ಟ್. ಪೂರ್ವ ಕರಾವಳಿ ಈ ಗಂಗಾ ನದಿಯ ಮುಖಜ ಭೂಮಿಯಿಂದ ನಮಗಿದು ಕಂಡು ಬರ್ತದೆ ಅಂತಕ್ಕಂಥದ್ದು. ಇದು ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿ. ಈ ಕೊಲ್ಲಿ ಮತ್ತು ಕಾರಿಗೂ ಸ್ವಲ್ಪ ವ್ಯತ್ಯಾಸ ಅದ ರೀ. ಇದು ನೋಡಿ, ಇದು ಕಾರಿ, ಕಚ್ ಕಾರಿ ಅಂತ ಕರಿತೀವಿ ನಾವಿದೆ. ಕಚ್ ಕಾರಿ, ಕಾಂಬೆಟ್ ಖಾರಿ, ಮನ್ನಾರ್ ಖಾರಿ, ಕೊಲ್ಲಿ. ಈ ಕಾರಿಗೂ ಮತ್ತು ಕೊಲ್ಲಿಗೂ ಡಿಫ್ರೆನ್ಸ್ ಏನು ಅಂತಂದ್ರೆ, ಅಟ್ಲಾಸ್ ಅನ್ನ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಸುಂದರ ಬನ್ಸ್ ಅಂತಕ್ಕಂಥದ್ದು ಕೇಳಿದಿರಿ ನೀವು ಬಹುತೇಕಾಗಿ. ಗಂಗಾ ನದಿ ಒಂದು ಬಂಗಾಳ ಕೊಲ್ಲಿಯನ್ನ ಸೇರುವಂತ ಸ್ಥಳ ಅಂತಕ್ಕಂಥದ್ದು. ಇಲ್ಲಿ ನೀರಿನ ಒಳಗಡೆ ಭೂಮಿ ಚಾಚಿ ಬಿಡ್ತದೆ. ನೀರಿನ ಒಳಗಡೆ ಭೂಮಿ ಚಾಚಿ ಬಿಡ್ತದ. ಇಲ್ಲಿ ಭೂಮಿಯ ಒಳಗಡೆ ನೀರು ಹೋಗ್ತದೆ. ಎರಡು ಒಂದೇ ಅರ್ಥ, ಒಂದು ದೃಷ್ಟಿ. ಯಾವ ತರ ಆದ್ರೂ ಇದು ಹೀಗೆ ಬಂದ್ರು ಹೀಗೆ ಆಗೋದು, ಅಥವಾ ಹೀಗೆ ಬಂದ್ರು ಹೀಗೆ ಆಗೋದು, ಡಿಫ್ರೆನ್ಸ್ ಏನಿಲ್ಲ. ಆದ್ರೆ ಫಸ್ಟ್ ಇದೇನಿತ್ತು, ಒಂದು ಪ್ರದೇಶ ಇತ್ತು, ನೀರಿತ್ತು. ಆ ನೀರು ಏನಾಯ್ತು, ಇದು ಮಣ್ಣು ಕುಸಿದು ಏನಾಯ್ತು, ಭೂಮಿ ಒಳಗಡೆ ಬಂತು. ಫಸ್ಟ್ ಸಮುದ್ರ ಇತ್ತು, ಹೌದಾ? ಆ ಸಮುದ್ರದಲ್ಲಿ ಇಲ್ಲಿ ಅಪ್ಪಸೋದ್ರಿಂದ, ಭೂಮಿ ಅಪ್ಪಳಿಸೋದ್ರಿಂದ ಇದು ನೀರಿನಾಗ ಬಿಂತು. ಹಾಗಾಗಿ ನೀರಿನ ಒಳಗಡೆ ಭೂಮಿ ಬಂತು. ಇದಕ್ಕೆ ನಾವು ಖಾರಿ ಅಂತ ಕರೆದೀವಿ. ಇಲ್ಲಿ ಭೂಮಿ ಇತ್ತು. ಈ ಸಾಗರ ಬಂಗಾಳ ಕೊಲ್ಲಿ ಏನ್ ಮಾಡಿತ್ತು ಅಂದ್ರೆ ಇದನ್ನು ನುಗ್ಗಿಸ್ಕೋತು ಹೋಯ್ತು ಒಳಗಡೆ. ಹಾಗೆ ಅದನ್ನ ನುಗ್ಗಿಸ್ಕೊಂಡು ಒಳಗಡೆ ತೂರ್ತು. ಇದಕ್ಕೆ ನಾವು ಕೊಲ್ಲಿ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಇಂಗ್ಲಿಷ್ನಲ್ಲಿ ಬೇ ಅಂತಕ್ಕಂಥ ಪದ, ಒಂದು ಗಲ್ಫು
ಕಾರಿ ಅಂದ್ರೆ ಗಲ್ಫು, ಬೇ ಅಂದ್ರೆ ದಿಸ್ ಒನ್. ಒಂದು ನೀರಿನ ಒಳಗಡೆ ಭೂಮಿ ಹೋಗುತ್ತೆ, ಇನ್ನೊಂದು ಭೂಮಿಯ ಒಳಗಡೆ ನೀರು ನುಗ್ಗಿಕೊಂಡು ಹೋಗ್ತದೆ ಅಂತಕ್ಕಂಥದ್ದು. ಇಷ್ಟೇ, ತುಂಬಾ ಡಿಫ್ರೆನ್ಸ್ ಏನಿಲ್ಲ. ಬಂಗಾಳ ಕೊಲ್ಲಿಗೆ ಹೊಂದಿಕೊಂಡಿರೋ ಕರಾವಳಿ ಮೈದಾನಗಳು ಕೋರಮಂಡಲ್. ಇಡೀ ಕೋರಮಂಡಲ್ ಅಂತಾನೆ ಕರಿತೀವಿ ನಾವು, ಇಲ್ಲಿಯಿಂದ ಇಲ್ಲಿಯವರೆಗೂ ಕೋರಮಂಡಲ್ ಅಂತ ಕರಿತೀವಿ. ಆದ್ರೆ ಅಲ್ಲೇ ಮತ್ತೆ ಕೆಲವೊಂದಿಷ್ಟು ಚೇಂಜ್ ಮಾಡ್ಕೊತ ಹೋಗ್ತೀವಿ. ಸಾಮಾನ್ಯವಾಗಿ ಕೋರಮಂಡಲ್ ತಮಿಳುನಾಡು, ಆಂಧ್ರ ಕರಾವಳಿ ಆಂಧ್ರ ಪ್ರದೇಶ, ಉತ್ಕಲ್ ಕರಾವಳಿ ಎಸ್, ಗಂಗಾ ನದಿಯ ಮುಖಜ ಭೂಮಿಯಿಂದ ಹಿಡಿದು ಒರಿಸ್ಸಾದ ಮಹಾನದಿಯವರೆಗೂ ನಮ್ಗೆ ಏನು ಕಂಡು ಬರುತ್ತೆ ಅದಕ್ಕೆ ನಾವು ಉತ್ಕಲ್ ಕರಾವಳಿ ಅಂತಕ್ಕಂಥದ್ದು ಕರಿತೀವಿ ಅಂತಕ್ಕಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಹಿನ್ನೀರಿನ ಸರೋವರಗಳು, ಬ್ಯಾಕ್ ವಾಟರ್ ಅಂತ ನಾವೇನು ಕರಿತೀವಿ, ಆ ಬ್ಯಾಕ್ ವಾಟರ್ದಿಂದ ನೀರಿನ ಇದನ್ನು ನಿರ್ಮಿತವಾಗಿರತಕ್ಕಂಥ ಸರೋವರಗಳು ಅಂತು ಚಿಲ್ಕಾ ಸರೋವರ ಒರಿಸ್ಸಾ ಮತ್ತು ಪುಲಿಕಾಟ್ ಆಂಧ್ರ ಪ್ರದೇಶ್, ಹಾಗೂ ಕೊಲ್ಲೂರು ಸರೋವರ ಕೊಲ್ಲೇರು ಸರೋವರ ಇದು ಸಿಹಿ ನೀರಿನ ಸರೋವರವಾಗಿದ್ದು ಆಂಧ್ರ ಕರಾವಳಿಯ ಒಳಭಾಗದಲ್ಲಿದೆ ಅಂತಕ್ಕಂಥದ್ದು. ಈ ಪುಲಿಕಾಟ್ ಸರೋವರ ಏನಿದೆ ನೋಡ್ರಿ, ಇದು ಆಂಧ್ರ ಮತ್ತು ತಮಿಳುನಾಡಿನ ಬಾರ್ಡರ್ದಾಗ ಬರುತ್ತೆ ಪುಲಿಕಾಟ್ ಸರೋವರ. ಈ ಪುಲಿಕಾಟ್ ಸರೋವರ ಪಕ್ಕದಲ್ಲೇನೆ ನಮಗೇನ್ ಬರ್ತದೆ ಅಂತಂದ್ರೆ ಶ್ರೀಹರಿಕೋಟ. ಶ್ರೀಹರಿಕೋಟ, ಈ ಶ್ರೀಹರಿಕೋಟ ಸಂಬಂಧಪಟ್ಟಂತೆ ಇನ್ನೊಂದು ನಿಮ್ಗೆ ಕ್ವಶನ್ ಬರುತ್ತೆ. ಸೈನ್ಸ್ ಅವ್ರು ಇಲ್ಲಿ ಯಾರು ಬಂದಿರೋದಿಲ್ಲ, ಸೈನ್ಸ್ ಅವ್ರಲ್ಲಿ ಯಾರು ಬಂದಿರೋದಿಲ್ಲ. ಈ ತುಂಬಾ ಅಂತ ಹೆಸರು ಕೇಳಿದಿರಿ, ತುಂಬಾ ಕೇರಳದಲ್ಲಿ ತುಂಬಾ ತುಂಬಾ ಯಾವ್ದಕ್ ಫೇಮಸ್ ಆಗಿದೆ ರೀ ತುಂಬಾ? ತುಂಬಾ ಕ್ಷಿಪಣಿಗಳನ್ನು ಇದು ಮಾಡೋದು ಸರ್, ಅಭಿವೃದ್ಧಿ ಪಡಿಸುವಂತ ಸೆಂಟರ್ ಸರ್, ತುಂಬಾ ಸ್ಪೇಸ್ ಸೆಂಟರ್ ಸರ್. ಕ್ಷಿಪಣಿಗಳನ್ನ ನಾವು ಒರಿಸ್ಸಾದ ವೀಲರ್ ಕರಾವಳಿ ಅಂತ ಕರಿತೀವಿ ನಾವು. ಒರಿಸ್ಸಾದ ವೀಲರ್ ಕರಾವಳಿ ಅಥವಾ ಅಬ್ದುಲ್ ಕಲಾಂ ದ್ವೀಪ ಅಂತಕ್ಕಂಥದ್ದು ಕರಿತೀವಿ. ಅಲ್ಲಿ ನಾವ್ ಏನ್ ಮಾಡ್ಕೋತೀವಿ ಅಂತಂದ್ರೆ ಈ ಕ್ಷಿಪಣಿಗಳು ಅಗ್ನಿ, ಪೃಥ್ವಿ, ನಾಗ, ಬ್ರಹ್ಮೋಸ್ ಇವು ಎಲ್ಲವುಗಳನ್ನು ನಾವು ಟೆಸ್ಟ್ ಮಾಡ್ತೀವಿ. ಬಟ್ ಕೇರಳದ ತುಂಬಾದಲ್ಲಿ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೋದಾ, ಹೇಳ್ಬೋದಾ ರಾಜು ಸರ್? ಸರ್ ರಕ್ಷಣೆಗೆ ಮಿಸೈಲ್ಸ್ ಸ್ಪೇಸ್ ಸೆಂಟರ್ ಐತಿ ಸರ್, ಅಲ್ಲಿ ಸ್ಪೇಸ್ ಸೆಂಟರ್. ಸ್ಪೇಸ್ ಸೆಂಟರ್ ಹೇಳ್ರಿ, ಮಿಸೈಲ್ ಹೇಳ್ರಿ. ಮಿಸೈಲ್ ಬೇರೆ, ಸ್ಪೇಸ್ ಬೇರೆ. ಆಕಾಶ ಇದನ್ನಂತ ಬಾಹ್ಯಾಕಾಶ. ಇಲ್ಲಿರೋದು ಸ್ಪೇಸ್ ಸೆಂಟರ್ ಸರ್, ಕೇರಳದಾಗ ಇರೋದು. ಕ್ಷಿಪಣಿ ಬೇರೆ, ಉಪಗ್ರಹಗಳು ಬೇರೆ ಅಂತಕ್ಕಂಥದ್ದು, ರೈಟ್? ಕ್ಷಿಪಣಿಗಳು ಇವು ಏನ್ ಮಾಡ್ತಾವ ಅಂತಂದ್ರೆ ಮಿಸೈಲ್ಗಳು ಮನುಷ್ಯನನ್ನ ಡೆಮಾಲಿಶ್ ಮಾಡಿಬಿಡ್ತಾವ. ಅಲ್ಲ, ಅಲ್ಲಿ ತುಂಬಾ ನಿಯರ್ ಸ್ಪೇಸ್ ಸೆಂಟರ್, ಅದು ಕೇರಳದ ಹತ್ರ ಇರುವಂತ ಒಂದು ಹಳ್ಳಿ ಸರ್. ಅದು ತುಂಬಾ ಅಲ್ಲಿರೋದು ಮಾತ್ರ ಇದು ಸ್ಪೇಸ್ ಸೆಂಟರ್ ಸರ್ ಇರೋದು. ಹೌದು, ಕೇರಳ ಅದು ಹಳ್ಳಿ ಅಲ್ರಿ. ಹೆಂಗದಂದ್ರೆ ಹೆಂಗ ನಮ್ಗ ಈ ಬ್ಯಾಂಗ್ಳೂರು ಅಥವಾ ಇನ್ನೊಂದು ಪ್ರದೇಶದಲ್ಲ ಅಲ್ಲಿ ವಿಜಯನಗರ ಅಥವಾ ಕೆಲವೊಂದಿಷ್ಟು ರಾಜಾಜಿನಗರ ಅಂತ ಹೆಂಗ್ ಕರಿತೀವಲ್ಲ, ಹಂಗ ಕೇರಳದ ತ್ರಿವೆಂಡ್ರಮದಲ್ಲಿ ತುಂಬಾ ಅಂತಕ್ಕಂಥ ಒಂದು ಪ್ರದೇಶ ಕೋಸ್ಟಲ್ ಬೆಲ್ಟಿ ಬರುತ್ತದೆ. ಅಲ್ಲಿ VSSC ಅಂತಕ್ಕಂಥದ್ದು ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಅಂತಕ್ಕಂಥದ್ದು ಲೊಕೇಟ್ ಆಗಿದೆ. ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್, ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ, ಕೇಳ್ತೀವಿ. ಇದ್ರ ಕೆಲಸ ಏನ್ರಿ? ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಇಲ್ಲಿ ತುಂಬಾದಾಗ ನಾವ್ ಏನ್ ಮಾಡ್ತೀವಿ? ಉಪಗ್ರಹಗಳನ್ನು ಅಭಿವೃದ್ಧಿ ಪಡಿಸೋದು ಸರ್. ಅಲ್ಲಿ ಸೈಂಟಿಸ್ಟ್ ಗಳು ಕೆಲಸ ಮಾಡ್ತಾ ಇರ್ತಾರೆ. ಅಬ್ದುಲ್ ಕಲಾಂ ಅವರು ಕೂಡ ಅಲ್ಲೇ ಕೆಲಸ ಮಾಡಿ. ನೀವು ಬಾಹ್ಯಾಕಾಶದಾಗ ಎಲ್ಲೇ ಹೋದ್ರು, ನೀವು ಬೆಂಗಳೂರಿಗೆ ಬಂದ್ರು ಅಲ್ಲಿ ಸೈಂಟಿಸ್ಟ್ ಇರ್ತಾರೋ, ನೀವು ಹಾಸನಕ್ಕೆ ಹೋದ್ರು ಅಲ್ಲಿ ಸೈಂಟಿಸ್ಟ್ ಇರ್ತಾರೋ, ನೀವು ಅಹಮದಾಬಾದ್ ಅಲ್ಲಿ ಹೋದ್ರು ಬಾಹ್ಯಾಕಾಶ ಸಂಬಂಧಪಟ್ಟಂತ ಸೈಂಟಿಸ್ಟ್ ಇರ್ತಾರೋ, ನೀವು ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಇದು ಬಾಹ್ಯಾಕಾಶ, ಇಲ್ಲಿ ಹೋದ್ರು ಕೂಡ ಸೈಂಟಿಸ್ಟ್ಗಳು ಇರ್ತಾರೆ. ಈ ಬಾಹ್ಯಾಕಾಶ ಮತ್ತು ಕ್ಷಿಪಣಿಯಲ್ಲಿ ಬಹುತೇಕ ಎಲ್ಲರೂ ಸೈಂಟಿಸ್ಟ್ ಇರ್ತಾರೆ. ಈ VSSC ಏನ್ ಮಾಡ್ತದೆ ಅಂತಂದ್ರೆ ಉಪಗ್ರಹ ಉಡಾವಣಾ ವಾಹನಗಳ ರಚನೆ ಮತ್ತು ತಯಾರಿಕೆ ಮಾಡ್ತದೆ. ಉಪಗ್ರಹ
ಉಡಾವಣಾ ವಾಹನಗಳ ರಚನೆ ಮತ್ತು ತಯಾರಿಕೆ. ನೀವು ಕೇಳಿರ್ತೀರಿ ನೀವು SLV ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ASLV ಆಗ್ಯುಮೆಂಟೆಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, GSLV ಜಿಯೋ ಸ್ಟೇಷನರಿ ಲಾಂಚ್ ವೆಹಿಕಲ್ ಅಂತಕ್ಕಂಥದ್ದನ್ನು ಕೇಳಿರ್ತೀರಿ ನೀವು, ರೈಟಾ? ಇವು ಎಲ್ಲಾ ಪದಗಳನ್ನು ಕೇಳಿರ್ತೀರಿ. ಇವುಗಳನ್ನು ತಯಾರು ಮಾಡ್ತಾರೆ. ಅಂದ್ರೆ ಉಪಗ್ರಹ ಹಾರಿಸಲಿಕ್ಕೆ ಬಸ್ ಇದ್ದಂಗ್ರಿ ಇವು ಬಸ್ ಇದ್ದಂಗ. ಪ್ಯಾಸೆಂಜರ್ ಹೆಂಗ್ ತಗೊಂಡ್ ಹೋಗ್ತಾರ, ಪ್ಯಾಸೆಂಜರ್ ಉಪಗ್ರಹ ಇದ್ದಂಗೆ. ಶ್ರೀಹರಿಕೋಟ ಏನ್ ಮಾಡ್ತದ ಅಂತಂದ್ರ ಉಪಗ್ರಹಗಳ ಉಡಾವಣಾ ಕೇಂದ್ರ ಅಂತಕ್ಕಂಥದ್ದು. ಈ ಉಪಗ್ರಹಗಳನ್ನ ಏನ್ ಮಾಡ್ತದ, ಉಡಾವಣೆ ಲಾಂಚ್ ಮಾಡ್ತದ್ರಿ ಅಂತ. ಕೆಳಗಡೆ ಇವು ಇರ್ತಾರ ವಾಹನಗಳು, ಇದರ ಮೇಲೆ ಉಪಗ್ರಹ ಕುಂತ್ ಬಿಡ್ತದ. ಇವುಗಳನ್ನ ಬಾಹ್ಯಾಕಾಶಕ್ಕೆ ಹಾರಿಸೋ ಜಾಗ ಯಾವುದು ಅಂದ್ರೆ ಶ್ರೀಹರಿಕೋಟ ಅಂತಕ್ಕಂಥದ್ದು. ಅದು ಎಲ್ಲಿ ಬರ್ತದ ಅಂತಂದ್ರ ಪುಲಿಕಾಟ್ ಸರೋವರ ಪಕ್ಕದಲ್ಲಿ ಬರ್ತದೆ ಅಂತಕ್ಕಂಥದ್ದು. ಓಕೆ, ಎಸ್. ನಿಮ್ಗೆ ಜನರಲ್ ನಾಲೆಜ್ ಆಗಿ ಕೇಳ್ತಾನ್ರಿ ಉತ್ತರನ, ಯಾವುದು ಎಲ್ಲೆಲ್ಲಿ ಅದ ಏನು ಅಂತಕ್ಕಂಥ. ಓವರ್ ಸಾಮಾನ್ಯವಾಗಿ ಸ್ಪೇಸ್ ಸೆಂಟರ್ಗಳಾಗ್ಲಿ ಅಥವಾ ಇವು ಅಭಿವೃದ್ಧಿ ಪಡಿಸೋ ಕೇಂದ್ರಗಳಾಗ್ಲಿ ಸಮುದ್ರದ ಪಕ್ಕನೆ ಕರಾವಳಿ ಬಾಜುನೇ ಇರ್ತಾವೆ. ಆಕ್ಚುಲಿ ಇದ್ರಿ ಲಾಂಚ್ ಏನ್ ಮಾಡ್ತೀವಿ, ಉಪಗ್ರಹ ಉಡಾವಣೆ ಮಾಡ್ತೀವಲ್ಲ, ಇವು ಮಾತ್ರ ಏನ್ ಇರ್ತಾವ ಅಂತಂದ್ರೆ ಸಮುದ್ರ ಪಕ್ಕ. ಸಮುದ್ರ ಪಕ್ಕ ಅಂದ್ರೆ ಹಂಗಲ್ರಿ, ಮತ್ತೆ ನಿಮ್ಗೆ ಅದು ಹೇಳ್ತೇನೆ ನೋಡ್ರಿ ನಾನು. ಒಳ್ಳೆ ಕ್ವಶನ್ ಕೇಳಿದ್ರಿ ರಾಜು ಅವರಲ್ವಾ? ಹಾ ಸರ್. ವೆರಿ ಗುಡ್, ಒಳ್ಳೆ ಕ್ವಶನ್. ಇಲ್ಲಿ ನೋಡಿ, ಈ ಕಡೆನೂ ಕರಾವಳಿ ಅದ, ಈ ಕಡೆನೂ ಕರಾವಳಿ ಅದ. ಆದ್ರೆ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಶ್ರೀಹರಿಕೋಟ ಅಂತಕ್ಕಂಥ ತೆಗೆದುಕೊಳ್ತೀವಿ. ಇದ್ರ ಕೆಲಸ ಏನು ಅಂತಂದ್ರ ಉಪಗ್ರಹಗಳ ಉಡಾವಣಾ ಕೇಂದ್ರ. ಅದೇ ತರ ಒರಿಸ್ಸಾಕ್ ನೀವ್ ಇಲ್ಲಿ ಬಂದ್ರೆ ಒರಿಸ್ಸಾದಲ್ಲಿ ವೀಲರ್ ಕರಾವಳಿ ಅಂತ ಕರಿತೀವಿ, ಅಥವಾ ಚಾಂಡಿಪುರ ಅಂತ ಕರಿತೀವಿ, ಅಥವಾ ಅಬ್ದುಲ್ ಕಲಾಂ ದ್ವೀಪ ಅಂತಕ್ಕಂಥದ್ದನ್ನು ಕೂಡ ನಾವು ಕರಿತೀವಿ. ಇವತ್ತು ಅಬ್ದುಲ್ ಕಲಾಂ ದ್ವೀಪ ಅಂತ ಕರಿತೀವಿ ನಾವೀಗ ಇದಕ್ಕೆ. ಇಲ್ಲಿ ನೋಡ್ರಿ, ಎರಡೂ ಈ ಕಡೆನ ಮಾಡ್ಕೊಂಡಿವಿ ನಾವು, ಹೌದಾ? ಪೂರ್ವ ಕರಾವಳಿಗೆ ಮಾಡ್ಕೊಂಡಿವಿ. ಯಾಕೆ ಹೇಳ್ರಿ ನೋಡೋಣ, ಯಾಕ ಪೂರ್ವ ಕರಾವಳಿ ಮಾಡ್ಕೊಂಡು ಪಶ್ಚಿಮ ಕರಾವಳಿಗೆ ಯಾಕೆ ಮಾಡ್ಕೊಳ್ಳಿಲ್ಲ ನಾವು? ಇದು ಕರಾವಳಿನ ತಾನೇ, ಇಲ್ಲಿ ಮಾಡ್ಕೊಳ್ಳಾರ್ದೇನೆ ಎರಡು ಇಲ್ಲೇ ಮಾಡ್ಕೊಂಡಿವಿ. ಬಹುತೇಕ ನಾವು ಇಂಡಿಯಾದವ್ರು ಅಷ್ಟೇ ಹಿಂಗ್ ಮಾಡ್ಕೊಂಡಿದೀವ, ಅಥವಾ ಪ್ರಪಂಚದ ಯಾವುದೇ ರಾಷ್ಟ್ರಗಳು ಹೀಗೆ ಮಾಡ್ಕೊಳುತ್ತಾ ಅಂತ ನಾವು ನೋಡಿದಾಗ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು, ಬಹುತೇಕ 90% ರಾಷ್ಟ್ರಗಳು ಎಲ್ಲವೂ ಅವು ಪೂರ್ವ ಕರಾವಳಿಗೆ ಮಾಡ್ಕೊತಾವ್ರಿ ಅಂತಕ್ಕಂಥದ್ದು. ಏನೇನನ್ನ ಕ್ಷಿಪಣಿ ಉಡಾವಣೆ ಮಾಡೋದು ಆಗಿರಬಹುದು, ಅಥವಾ ಉಪಗ್ರಹಗಳ ಉಡಾವಣೆಯನ್ನ ಪೂರ್ವ ಕರಾವಳಿಗೆ ಮಾಡ್ಕೊತಾವ್. ಒಂದು ವೇಳೆ ಕೆಲವೊಂದು ರಾಷ್ಟ್ರಗಳಿಗೆ ಪೂರ್ವ ಕರಾವಳಿ ಇಲ್ಲ ಅಂತ ತಿಳ್ಕೊಳ್ಳೋಣ, ಕೆಲವೊಂದು ರಾಷ್ಟ್ರಗಳು ಕರಾವಳಿಗಳೇ ಇಲ್ಲ, ಅವು ಏನ್ ಮಾಡ್ಕೋಬೇಕು? ಅಂತ ರಾಷ್ಟ್ರಗಳು ಏನ್ ಮಾಡ್ಕೋತಾವು ಅಂತಂದ್ರೆ ಸಮಭಾಜಕ ವೃತ್ತದ ಬಳಿ ಏನ್ ಮಾಡ್ಕೋತಾವು? ಉಪಗ್ರಹ ಉಡಾವಣಾ ಕೇಂದ್ರಗಳನ್ನು ಮಾಡ್ಕೋತಾವು ಅಂತ. ಯಾಕಂದ್ರೆ ಇಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತಂದ್ರೆ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಶಕ್ತಿ ಅತಿ ಕಡಿಮೆ ಇರ್ತದೆ ಇಲ್ಲಿ. ಹಾಗಾಗಿ ಬೇಗನೆ ವಿಮೋಚನಾ ವೇಗವನ್ನು ತೆಗೆದುಕೊಂಡು ಏನಾಗ್ತದೆ, ಬಾಹ್ಯಾಕಾಶಕ್ಕೆ ಧುಮುಕ್ತದೆ ಅಂತಕ್ಕಂಥದ್ದು ಒಂದು. ನೀವು ಕ್ವಶನ್ ಕೇಳ್ಬೋದು, ಯಾಕೆ ಸರ ಪೂರ್ವ ಕರಾವಳಿಗೆ ಯಾಕೆ ಮಾಡ್ಕೊಂಡಿವಿ, ಪಶ್ಚಿಮ ಕರಾವಳಿಗೆ ನಾವ್ ಯಾಕೆ ಮಾಡ್ಕೋಬಾರ್ದು ಅಂತ. ನಿಜಾನ? ಈ ತರ ನಾವು ಕ್ವಶನ್ ರೈಸ್ ಮಾಡಿದಾಗ ಯಾಕೆ ಪೂರ್ವ ಕರಾವಳಿ ಮಾಡ್ಕೋತೀವಿ ಅಂತಂದ್ರೆ ಭೂಮಿ 23.5 ಡಿಗ್ರಿ ಪೂರ್ವ ಕಡೆಗೆ ವಾಲಿಕೆಯಾಗಿದೆ ಅಂತ. The earth is inclinations towards east, that is 23.5. So that's why the shape of the earth is known as a geode. ಭೂಮಿ ಯಾವ ಆಕಾರದ, ಜಗತ್ತು ಅಥವಾ ಭೂಮಿ ಯಾವ ಆಕಾರದ ಅಂತ ಕೇಳಿದ್ರೆ ಏನಂತ ಹೇಳ್ತೀರಿ? ನಮ್ಮ ಭೂಮಿ ಜಿಯಾಡ್ ಆಕಾರ ಇದೆ. ಅಲ್ಲಿ ನಾವು ಕಿತ್ತಳೆ ಹಣ್ಣು, ತತ್ತಿ ಶೇಪು ಅಂತ ಹೇಳಬಾರದ್ರಿ. ಅದು ಸಣ್ಣ ಮಕ್ಕಳಿಗೆ ಹೇಳ್ತಾರ, ಸಣ್ಣ ಮಕ್ಕಳಿಗೆ ಪಾಪ ಜಿಯಾಡ್ ಅಂದ್ರೆ ಗೊತ್ತಾಗಲ್ಲ ಅವ್ರಿಗೆ. ಇದು ಜಿಯೋ ಅಂದ್ರ ಅರ್ತ್ ರೀ. ಅಂದ್ರೆ ಇದು ತುಂಬಾ ಗುಂಡಂತನೂ ಅಲ್ಲ,
23 ಆಗಿದೆ. ಹಾಗಾಗಿ ನಾವು ಒಂದು ವೇಳೆ ಈ ಕರಾವಳಿಗೆ ಇಲ್ಲಿ ಲಾಂಚ್ ಇಟ್ಟಿವಿ ಅಂತ ಇಟ್ಕೊಡ್ರಿ, ಇಲ್ಲಿ ಈ ಭಾಗದಾಗ ನಾವು ಲಾಂಚ್ ಮಾಡಕ್ ಹೋದಿವಿ ಅಂತ ಇಟ್ಕೊಳ್ಳಿ, ಈ ಅಂಗಲದಲ್ಲಿಟ್ಟು ಫೇಲ್ಯೂರ್ ಆದ್ರೆ ಇಲ್ಲಿ ಬೀಳ್ತದೆ ರೀ. ಒಂದು ವೇಳೆ ನಾವು ಇದನ್ನ ಇಲ್ಲಿ ಇಟ್ಟರು ಕೂಡ ಫೇಲ್ಯೂರ್ ಆದ್ರೆ ಇಲ್ಲಿ ಬೀಳ್ತದೆ ಅಂತಕ್ಕಂಥದ್ದು. ಯಾಕಂದ್ರೆ ಭೂಮಿ 23.5 ಡಿಗ್ರಿ ಪೂರ್ವ ಕಡೆಗೆ ವಾಲಿಕೆಯಾಗಿರೋದ್ರಿಂದ ಅಂತಕ್ಕಂಥದ್ದು. ರೈಟ್. ಸೊ ಇದು ಕೆಲವೊಂದಿಷ್ಟು ಸಿಹಿ ನೀರಿನ ಸರೋವರವಾಗಿದ್ದು ಆಂಧ್ರ ಕರಾವಳಿ. ನೋಡಿ, ಒಂದು ಉತ್ಕಲ ಕರಾವಳಿ, ಎಲ್ಲಿಯಿಂದ ಗಂಗಾ ನದಿಯ ಮುಖಜ ಭೂಮಿಯಿಂದ ಹಿಡಿದು ಒರಿಸ್ಸಾದವರೆಗೂ, ಒರಿಸ್ಸಾದ ಮಹಾನದಿ ಅಥವಾ ಒರಿಸ್ಸಾ ಕರಾವಳಿದಿಂದ ತೆಗೆದುಕೊಂಡ್ರೆ ಅಪ್ ಟು ನಮಗೆ ಈ ಎಂಡ್ ವರೆಗೂ, ಚೆನ್ನೈ ತನವರೆಗೂ ನಾವು ಏನ್ ತೆಗೆದುಕೊಳ್ತೀವಿ ಅಂತಂದ್ರೆ ಅದಕ್ಕೆ ನಾವು ಕೋರಮಂಡಲ್ ಕರಾವಳಿ ಅಂತ ಕರಿತೀವಿ. ಮಧ್ಯದಲ್ಲಿ ನಮಗೆ ಆಂಧ್ರ ಬರುತ್ತೆ. ಅವ್ರ ಆಂಧ್ರ ಮತ್ತು ತಮಿಳುನಾಡು ಟೋಟಲ್ ಕೋಸ್ಟಿಗೆ ನಾವು ಕೋರಮಂಡಲ ಅಂತಕ್ಕಂಥದನ್ನ ಬಳಸ್ತೀವಿ. ಆದ್ರೆ ಆಂಧ್ರದವ್ರು ಒಂಚೂರು ಏನ್ ಮಾಡ್ತಾರಂದ್ರೆ ಆಂಧ್ರ ಕರಾವಳಿ ಅಂತಕ್ಕಂಥ ಪದವನ್ನು ಕೂಡ ಬಳಸ್ತಾರೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಕೆಲವೊಂದಿಷ್ಟು ಬಂದರುಗಳನ್ನು ನಾವು ನೋಡ್ತೀವಿ. ಪೂರ್ವ ಕರಾವಳಿ ಕಂಡು ಬರ್ತಕ್ಕಂಥ ಬಂದರುಗಳು ಅಂತ. ಕೋಲ್ಕತ್ತಾ, ಇದು ಹಾಲ್ದಿಯಾ ಅನ್ಬೋದು ಅಥವಾ ಹಲ್ದಿಯಾ ಅಂತಕ್ಕಂಥದ್ದು ಕರಿಬಹುದು. ಇದು ಪಶ್ಚಿಮ ಬಂಗಾಳ ಅಂತ. ಇದು ಮ್ಯಾನ್ ಮೇಡ್, ಹೌದಾ, ಪಶ್ಚಿಮ ಬಂಗಾಳ. ಒರಿಸ್ಸಾ ಪ್ಯಾರಾದೀಪ್, ನೀವು ಒರಿಸ್ಸಾ ಕಡೆ ಬಂದ್ರೆ ಪ್ಯಾರಾದೀಪು. ಆಮೇಲೆ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ ಅಂತಕ್ಕಂಥ ಆಂಧ್ರ ಪ್ರದೇಶ್. ಚೆನ್ನೈ, ಎನ್ನೋರ್, ಟುಟಿಕಾರಿನ್ ಇವು ಮೂರು ನಮಗೆ ತಮಿಳುನಾಡಿನಲ್ಲಿ ಕಂಡು ಬರತಕ್ಕಂಥ ಒಂದು ಬಂದರುಗಳು ಅಂತ. ಕಿರಿಕೊಟ್ಟದ ನೋಡ್ರಿ, ಪುಲಿಕಾಡ್ ಸರೋವರದಲ್ಲಿ ಶ್ರೀಹರಿಕೋಟವಿದ್ದು ಇಲ್ಲಿ ಇಸ್ರೋದ ಉಪಗ್ರಹ ಉಡಾವಣಾ ಕೇಂದ್ರವಿದೆ ಅಂತಕ್ಕಂಥದ್ದು. ಇಸ್ರೋದ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಉಪಗ್ರಹ ಉಡಾವಣಾ ಕೇಂದ್ರ ನಾವು ತೆಗೆದುಕೊಂಡಿದೀವಿ ಅಂತ. ಅದನ್ನ ಆಕ್ಚುಲಿ ಏನಂತ ಕರಿತೀವಿ ಅಂದ್ರೆ ಆ ಸ್ಟೇಷನ್ ಹೆಸರು ಸತೀಶ್ ಧವನ್ ಅಂತಾರೆ. ಈ ಸತೀಶ್ ಧವನ್ APJ ಅಬ್ದುಲ್ ಕಲಾಂ ಅವ್ರ ಗುರು ರೀ. ಇಬ್ರು APJ ಅಬ್ದುಲ್ ಕಲಾಂ ಅವ್ರಿಗೆ ಇದರಲ್ಲಿ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಇಬ್ರು. ಯಾರ್ಯಾರು ಅಂತಂದ್ರೆ ಒಬ್ರು ವಿಕ್ರಮ್ ಸಾರಾಭಾಯಿ, ಇನ್ನೊಬ್ರು ಸತೀಶ್ ಧವನ್. ವಿಕ್ರಮ್ ಸಾರಾಭಾಯಿಯ ನಾವು ಭಾರತೀಯ ಬಾಹ್ಯಾಕಾಶದ ಪಿತಾಮಹ ಅಂತ ಕರಿತೀವಿ ನಾವು ಇವರನ್ನ. ದಿ ಫಾದರ್ ಆಫ್ ದ ಇಂಡಿಯನ್ ಸ್ಪೇಸ್. ಬಹಳ ಅಭಿವೃದ್ಧಿ ಪಡಿಸ್ತಾರೆ. ಜವಾಹರ್ಲಾಲ್ ನೆಹರು ಕೂಡ ಅಷ್ಟೇ ಪ್ರೋತ್ಸಾಹ ಕೊಡ್ತಾರೆ. ಇಲ್ಲಿ ಬಹಳ ಪ್ರೋತ್ಸಾಹ ಕೊಡ್ತಾರೆ ಬಾಹ್ಯಾಕಾಶವನ್ನು ಬೆಳಿಲಿಕ್ಕೆ ಅಂತಕ್ಕಂಥದ್ದು. ಯಾವಾಗ 1973 ತೀರ್ಕೋತಾರೆ ಅವರು. 1975 ಅವರ ಕನಸಿನ ಕೂಸು ಆರ್ಯಭಟ ಏನಾಗ್ತದೆ, ಬಾಹ್ಯಾಕಾಶ ಉಪಗ್ರಹ ಉಡಾವಣೆ ಆಗ್ತದೆ ಅಂತಕ್ಕಂಥದ್ದು. ಅದನ್ನು ಬಹಳ ಕನಸು ಕಂಡಿರ್ತಾರ ಅವ್ರು, ಒಂದು ಹಾರಿಸ್ಬೇಕು ಅಂತಕ್ಕಂಥದ್ದು. ತದನಂತರ ಇಡೀ ಒಂದು ಈ ಇಸ್ರೋದ ಅಧ್ಯಕ್ಷರು ಯಾರಾಗ್ತಾರೋ ಅಂದ್ರೆ ಸತೀಶ್ ಧವನ್ ಆಗ್ತಾರೋ ಅಂತ. ಹಾಗಾಗಿ ಒಂದು ವಿಕ್ರಮ್ ಸಾರಾಭಾಯಿಯನ್ನು ತುಂಬಾ ಹೆಸರಿಟ್ಟಿವಿ ನಾವು. ಸತೀಶ್ ಧವನ್ ಅಂತಕ್ಕಂಥದ್ದನ್ನು ಎಲ್ಲಿಟ್ಟಿವಿ ಅಂತಂದ್ರೆ ಈ ಶ್ರೀಹರಿಕೋಟಾದಲ್ಲಿ ಉಪಗ್ರಹ ಉಡಾವಣೆ ಮಾಡ್ತೀವಲ್ಲ ಅಲ್ಲಿ ಹೆಸರಿಟ್ಟಿವಿ ಅಂತ. ಇನ್ನು ಉಪಗ್ರಹ ಉಡಾವಣೆ ಕೇಂದ್ರ ಏನಾರಾಯ್ತು. ಟುಟಿಕಾರಿನ್ ಬಂದರನ್ನು VO ಚಿದಂಬರನಾರ್ ಪೋರ್ಟ್ ಹಾಗೂ ಎನ್ನೋರ್ ಬಂದರುಗಳನ್ನು ಕಾಮರಾಜ್ ಪೋರ್ಟ್ ಲಿಮಿಟೆಡ್ ಎಂದು ಮರುನಾಮಕರಣ ಮಾಡಲಾಗಿದೆ ಅಂತ. ಟುಟಿಕಾರಿನ್ ಅನ್ನನ್ನ ನಾವು VO ಚಿದಂಬರನಾರ್ ಪೋರ್ಟ್ ಹಾಗೂ ಎನ್ನೋರ್ ಬಂದರನ್ನು ಕಾಮರಾಜರ ಪೋರ್ಟ್ ಲಿಮಿಟೆಡ್ ಎಂದು ಮರುನಾಮಕರಣ ಮಾಡಲಾಗಿದೆ ಅಂತ. ಇದೊಂದು ನಮ್ಮ ದೇಶದಾಗ ಇರೋ ದುರಂತರಿ. ಯಾರ್ಯಾರು ಪ್ರಧಾನಮಂತ್ರಿಗಳಿರ್ತಾರೋ ಅಥವಾ ಯಾರ್ಯಾರು ಮುಖ್ಯಮಂತ್ರಿಗಳಾಗಿರ್ತಾರೋ ಅವ್ರವ್ರ ಹೆಸರುಗಳನ್ನ ನಾವ್ ಏನ್ ಮಾಡ್ಕೋತೀವಿ, ತೆಗೆದು ಬಿಟ್ಟು ಸಡನ್ ಆಗಿ ಚೇಂಜ್ ಮಾಡ್ತಾ ಹೋಗ್ಬಿಡ್ತೀವಿ ಅಂತಕ್ಕಂಥದ್ದು. ಇತ್ತೀಚೆಗೆ ಒಂದು ಹೊಸ ಒಂದು ಫ್ಯಾಷನ್ ಆಗಿಬಿಟ್ಟದ ರೀ, ನಗರಗಳ ಹೆಸರುಗಳನ್ನು ಚೇಂಜ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು. ಇರೋ ನಗರಗಳ ಸರಿಯಾಗಿ ಜ್ಞಾಪಕ ಇರುವಲ್ಲ ನಮಗ, ನಿಜಾನಾ? ಇನ್ನು ಅಂತದ್ರಾಗ ಹೊಸ ನಾಮಕರಣ ಮಾಡಿ ಅದನ್ನ ಮತ್ತೆ ಹೆಸರು ಜ್ಞಾಪಕ ಇಟ್ಕೊಳ್ಳೋದು, ಅವ್ರಿಗೆ ಪರೀಕ್ಷೆದವ್ರಿಗೆ ಪಾಪ ಅದ್ರ ಕಷ್ಟ ಇಡವ್ರಿಗೆ ಗೊತ್ತಾಗಲ್ಲ ಅಂತಕ್ಕಂಥದ್ದು. ಹೌದಲ್ರಿ?
sir. ನಾವು ಹಳೇದು Yes, sir. ಓದಿರ್ತೀವಿ. ಬಡ 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 ಚೇಂಜ್ ಆದಂದ್ರ ಅದು ಕರೆಂಟ್ ಅಫೇರ್ಸ್ ಆಗಿ ಬಂದ್ಬಿಡ್ತದ. ಮತ್ತೆ ಹೌದು ಹೊಳ್ಳಿ sir. ಅದನ್ನ ನಾವು ಇದನ್ನ ಮಾಡ್ಕೊತ ಹೋಗ್ಬೇಕು ಅಂತಕ್ಕಂಥದ್ದು. ಇರ್ಲಿ. ಎಸ್, ಒಂದು 2 ದ್ವೀಪಗಳ ಬಗ್ಗೆ ಒಂಚೂರು ನಾವು ಡಿಸ್ಕಸ್ ಮಾಡೋಣ. ಒಂದು ನಮ್ಮ ಅಂಡಮಾನ್ ನಿಕೋಬಾರ್, ಇನ್ನೊಂದು ಲಕ್ಷದ್ವೀಪ ಅಂತಕ್ಕಂಥದ್ದು. ಭಾರತ ಹಲವಾರು ದ್ವೀಪಗಳನ್ನು ಹೊಂದಿದೆ. ಅದರಲ್ಲಿ 2 ಪ್ರಮುಖ ದ್ವೀಪಗಳು ಅಂತಕ್ಕಂಥ ಅಂಡಮಾನ್ ಮತ್ತು ನಿಕೋಬಾರ್. ಇವು ಬಂಗಾಳ ಕೊಲ್ಲಿಯಲ್ಲಿವೆ. ಹಾಗೂ ಲಕ್ಷದ್ವೀಪ ಸಮೂಹ ಅದು ಅರಬ್ಬಿ ಸಮುದ್ರದಾಗಿದೆ ಅಂತಕ್ಕಂಥದ್ದು. ನೀವು ಆಲ್ರೆಡಿ ನಾನು ಫಸ್ಟ್ ಡೇನ ತೋರಿಸಿದ್ದೀನಿ ಅದನ್ನ ಅಂತಕ್ಕಂಥದ್ದು. ಅಂಡಮಾನ್ ನಿಕೋಬಾರ್ ಬಗ್ಗೆ ಒಂಚೂರು ನಾವು ಕೆಲವೊಂದಿಷ್ಟು ಮಾಹಿತಿಯನ್ನ ನೋಡೋಣ ಇಲ್ಲಿ. ಈ ತರ ಅಂಡಮಾನ್ ನಿಕೋಬಾರ್, ನಾಗಾ ಬೆಟ್ಟಗಳು, ಮಿಸ್ಮಿ ಬೆಟ್ಟಗಳು, ಅಬೋರಾ ಬೆಟ್ಟಗಳು ಅಂತ ನಾನು ನಿಮಗೆ ಮೊನ್ನೆ ಹೇಳಿದ್ದೀನಿ. ಅವು ಏನಾಗ್ತಾವು, ಬಂಗಾಳ ಕೊಲ್ಲಿ ಈ ಸುಂದರ ಬನ್ಸ್ ಎಂಬ ಸ್ಥಳತನ ಬಂದ್ಬಿಟ್ಟು ಮುಂದೆ ಏನಾಗ್ತಾವ್, ಡಿಸಪಿಯರ್ ಆಗ್ತಾವ್. ಡಿಸಪಿಯರ್ ಆಗಿ ಮುಂದೆ ಮತ್ತೆ ನಮಗೆ ಅಂಡಮಾನ್ ನಿಕೋಬಾರ್ ರೂಪದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು. ಬ್ರಿಟಿಷರು ಇದನ್ನ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರನ ಏನ್ ಮಾಡ್ತಾ ಇದ್ರು ಅಂದ್ರೆ ದೂರಗಡೆ ಇಟ್ಬಿಡ್ತಾ ಇದ್ರು. ನೀರಿನಾಗ ಈಜಲಿಕ್ಕೂ ಬಂದಿರಬಾರ್ದು, ಈಜರು ಕೂಡ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ, ಹಾಗಾಗಿ ಜನಸಂಪರ್ಕ ಇಲ್ಲ ಅನ್ನೋ ದೃಷ್ಟಿ ಇಟ್ಕೊಂಡು ಅಂಡಮಾನ್ ಮತ್ತು ನಿಕೋಬಾರ್ಗಳಲ್ಲಿ ಹಾಕ್ತಾ ಇದ್ರು ಅಂತ. ಒಳ್ಳೆಯ ಸಸ್ಯವರ್ಗ ಕೂಡ ನಮಗಲ್ಲಿ ಕಂಡು ಬರ್ತದ್ರಿ ಅಂತ. ಓಕೆ, ಸುಮಾರು 204 ದೊಡ್ಡ ಮತ್ತು ಸಣ್ಣ ದ್ವೀಪಗಳಿಂದ ಕೂಡಿದೆ. ಇವು ಜ್ವಾಲಾಮುಖಿಗಳಿಂದ ನಿರ್ಮಾಣಗೊಂಡಿವೆ ಅಂತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾದವುಗಳು ಯಾವುವು? ಉತ್ತರ ಅಂಡಮಾನ್, ಮಧ್ಯ ಅಂಡಮಾನ್, ದಕ್ಷಿಣ ಅಂಡಮಾನ್, ಚಿಕ್ಕ ಅಂಡಮಾನ್, ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ಹೌದಾ? ಎಸ್, ಇವು ನೀವು ನೋಡಿದ್ದೀರಿ. ನಾರ್ತ್, ಮಿಡಲ್ ಅಂಡಮಾನ್. ಆಮೇಲೆ ಫೋರ್ಟ್ ಬ್ಲೇರ್ ಅನ್ನೋದು ಏನಾಗ್ತದೆ ಅಂತಂದ್ರೆ ಇದರ ಒಂದು ಆಡಳಿತ ಕಚೇರಿ ಅನ್ಸ್ಕೊಳ್ತದೆ ಅಂತಕ್ಕಂಥದ್ದು. ಫೋರ್ಟ್ ಬ್ಲೇರ್. ಫೋರ್ಟ್ ಬ್ಲೇರ್ ಸೆಲ್ಯುಲಾರ್ ಜೈಲ್ ಅಂತ ಕೇಳಿದ್ದೀರಿ ನೀವು ಬಹುತೇಕಾಗಿ. ಅದರ ಮೇಲೆ ನಾಣ್ಯ ಕೂಡ ಒಂದು ಪ್ರಕಟ ಆಯ್ತು. ಅಂದ್ರೆ ಸುತ್ತುವರೆದಕ್ಕಂತ ಒಂದು ಜೈಲು. ಅದನ್ನ ಬ್ರಿಟಿಷರು ಸಾಮಾನ್ಯವಾಗಿ ಈ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರನ ಆ ಸೆಲ್ಯುಲಾರ್ ಜೈಲ್ನಾಗ ಹಾಕ್ತಿದ್ರು ಅಂತಕ್ಕಂಥ. ಓಕೆ, ಆಮೇಲೆ ಅತಿ ಎತ್ತರವಾದ ಶಿಖರ ಗ್ರೇಟ್ ನಿಕೋಬಾರ್. ಆಯ್ತಾ? ಈ ದ್ವೀಪಗಳ ಅತಿ ಎತ್ತರವಾದ ಶಿಖರ ಯಾವುದು ಅಂತಂದ್ರೆ ಶಾಡಲ್ ಶಿಖರ್ ಅಂತಕ್ಕಂಥದ್ದು. 737 ಮೀಟರ್ ಎತ್ತರವಾಗಿರ್ತಕ್ಕಂಥದ್ದು. ಇದೆಲ್ಲಿ ಕಂಡು ಬರುತ್ತದೆ? ಉತ್ತರ ಅಂಡಮಾನ್ ದ್ವೀಪದಲ್ಲಿದೆ ಅಂತಕ್ಕಂಥದ್ದು. ಉತ್ತರ ಅಂಡಮಾನ್ ಫಸ್ಟ್ ಬರೋದೇ ಅದು. ಮಧ್ಯ ಅಂಡಮಾನ್, ದಕ್ಷಿಣ ಅಂಡಮಾನ್ ಇವು ಬಹಳ ಬ್ರೋಕನ್ ರೀ, ಅಂದ್ರೆ ಒಂದೇ ತರ ಇಲ್ಲ. ಹಾಗೆ ಬ್ಯಾರನ್ ದ್ವೀಪ್ ಇದು ಜಾಗೃತ ಜ್ವಾಲಾಮುಖಿಯಿಂದಾಗಿದೆ ಅಂತಕ್ಕಂಥದ್ದು. ಜಾಗೃತ ಜ್ವಾಲಾಮುಖಿ ಅಂತಂದ್ರ ಪದೇ ಪದೇ ಆಗ್ತಿರ್ತದೆ. ಅದಕ್ಕೆ ನಾವು ಜಾಗೃತ ಜ್ವಾಲಾಮುಖಿ ಅಂತ ಹೇಳ್ತೀವಿ. ನಿಮಗೆ ಫಿಸಿಕಲ್ ಜಿಯೋಗ್ರಫಿ ಬಂದಾಗ ಹೇಳ್ತಾರೆ ಜ್ವಾಲಾಮುಖಿಗಳು ಹೇಗಾಗ್ತದೆ. ಜ್ವಾಲಾಮುಖಿಗಳು ಆಗ್ಬೇಕಂತಂದ್ರೆ ಭೂಮಿಯ ಒಳಗಡೆ ಮೆಂಟಲದಿಂದ ಏನಾಗ್ತದೆ ಅಂತಂದ್ರೆ ಈ ಉರಿಯುವಂತ ತುಂಬಾ ಈ ಆವೆ ರೂಪ ಏನ್ ಬಂದ್ಬಿಡ್ತದೆ ಅಂತಂದ್ರೆ ದ್ರವ ರೂಪದಲ್ಲಿ ಒಂದು ರಸ ಬಂದ್ಬಿಡ್ತದೆ, ಲಾವಾ ರಸ ಅಂತಕ್ಕಂಥ ನಾವು ಹೇಳ್ತೀವಿ. ಅದಕ್ಕೆ ಅದು ಶೀತಲೀಕರಣ ಮತ್ತು ನಗ್ನೀಕರಣಗಳಿಂದ ಏನಾಗ್ತದೆ ಅಂತಂದ್ರೆ ಒಂದು ರಾಕ್ ಆಗಿ ನಿಂತ್ಕೊಂಡ್ಬಿಡ್ತದೆ, ಬಂಡೆಯಾಗಿ ನಿಂತ್ಕೊಳ್ತದೆ. ತದನಂತರ ಅದು ಹಲವಾರು ವರ್ಷಗಳ ನಂತರ ಒಂದು ರೂಪಾಂತರ ಶಿಲೆಯಾಗಿ ಬದಲಾವಣೆ ಆಗ್ತದೆ ಅಂತ. ಇವತ್ತು ಬಸಾಲ್ಟ್ ಮತ್ತು ನೀಸ್ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳ್ತೀವಿ ಅಂತ. ಈ ಮ್ಯಾಂಟಲ್ದಿಂದ ಯಾಕೆ ನಮಗೆ ಜ್ವಾಲಾಮುಖಿ ಸಿಡಿತದ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ಉಷ್ಣತೆ, ಅತಿ ಹೆಚ್ಚು ಒತ್ತಡ ಬೀಳ್ತದೆ ಅದ್ರ ಮೇಲೆ ಭೂಮಿಯ ಒತ್ತಡ ಬೀಳ್ತದೆ ಅಂತ. ಹೈ ಟೆಂಪರೇಚರ್ ಅಂಡ್ ಹೈ ಪ್ರೆಷರ್, ಇವು ಎರಡರಿಂದ ಜ್ವಾಲಾಮುಖಿ ಸಿಡಿತದೆ ಅಂತ. ಜ್ವಾಲಾಮುಖಿ ಸಿಡಿಬೇಕಾದ್ರೆ ಮೇಲ್ಗಡೆ ನಮಗೇನು ಈ ಮೆಂಟಲ್ಗಿಂತ ಮೇಲ್ಗಡೆ ತೊಗಟೆ ಅಂತ ಬರುತ್ತದೆ. ಈ ತೊಗಟೆಗಳಿಂದ ನಮಗೆ ಸಾಮಾನ್ಯವಾಗಿ ಈ ಭೂಕಂಪಗಳು ಹೇಳ್ತವೆ. ಪ್ರೈಮರಿ ವೇವ್ಸು, ಸೆಕೆಂಡರಿ ವೇವ್ಸು, ಟರ್ಸರಿ ವೇವ್, 3ನೇ ಅಲೆ, ಮೊದಲನೇ ಅಲೆ ಅಂತ, ದ್ವಿತೀಯ ಅಲೆ ಅಂತ ನಾವೇನ್ ಹೇಳ್ತೀವಿ. ಹೌದು, ಅದು ಒಂದ್ ನಿಮಿಷ ಎಕೋ ಆಗ್ತಿದೆ ಅನ್ಕೊಂಡು. ಎಸ್, ಇಲ್ಲಿ
ತೊಗಟೆದಿಂದ ಏನ್ ನಾವು ಇದು ಭೂಕಂಪಗಳು ಅಂತ ನಾವ್ ಏನ್ ಹೇಳ್ತೀವೋ ಅವು ದಾರಿ ಮಾಡಿ ಕೊಟ್ಟಿರ್ತದೆ ರೀ ಭೂಕಂಪ. ಈ ಒಳಗಡೆ ಸೀಳ್ಕೊಂಡು ಬರ್ಲಿಕ್ಕೆ ದಾರಿ ಮಾಡ್ತದೆ. ಅದರ ಮುಖಾಂತರ ಇದು ಏನಾಗ್ತದೆ, ಜ್ವಾಲಾಮುಖಿ ಸಿಡಿತದೆ ಅಂತಕ್ಕಂಥದ್ದು. ಇದು ಜಾಗೃತವಾಗಿರ್ತಕ್ಕಂಥ ಜ್ವಾಲಾಮುಖಿ ದ್ವೀಪ ಅಂತ. ನಾರ್ಕೊಂಡಮ್ ದ್ವೀಪ ಇದು ಲುಪ್ತ ಜ್ವಾಲಾಮುಖಿಯಿಂದಾಗಿ ದ್ವೀಪವಾಗಿದೆ ಅಂತ. ಲುಪ್ತ ಅಂದ್ರೆ ಮ್ಯಾಗ ಹೋಗ್ಬಿಟ್ಟದ್ರಿ, ಅದು ಮುಗಿದ ಹೊತ್ತು, ಇನ್ನು ಆಗೋದಿಲ್ಲ ಅಂತ. ಇನ್ನ 10 ಡಿಗ್ರಿ ಚಾನಲ್ ಇದು ಚಿಕ್ಕ ಅಂಡಮಾನ್ ಮತ್ತು ಕಾರ್ ನಿಕೋಬಾರ್ ದ್ವೀಪಗಳ ಮಧ್ಯೆ ಬರುತ್ತದೆ ಅಂತಕ್ಕಂಥದ್ದು. ಹೌದಾ? ಈ ಚಿಕ್ಕ ಅಂಡಮಾನ್, ಮಧ್ಯ ಅಂಡಮಾನ್ ನಾವ್ ಏನಂತ ಕರಿತೀವಿ, ಗ್ರೇಟ್ ನಿಕೋಬಾರ್ ಅಂತಕ್ಕಂಥ ಪದವನ್ನ ಬಳಸ್ತೀವಿ ಅಂತ. ಆಮೇಲೆ ಡಂಕನ್ ಪ್ಯಾಸೇಜ್ ಇದು ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್ ದ್ವೀಪಗಳ ಮಧ್ಯೆ ಇದೆ ಅಂತಕ್ಕಂಥದ್ದು. ಡಂಕನ್ ಪ್ಯಾಸೇಜ್, ಈ ಪ್ಯಾಸೇಜ್ ಅಂತ ಸಣ್ಣ ಒಂದು ಕಾಲುವೆ ಟೈಪ್ ಬಂದ್ಬಿಡುತ್ತೆ ಅಂತಕ್ಕಂಥದ್ದು. ಈ ದ್ವೀಪದಲ್ಲಿ ಕಂಡು ಬರುವ ಪ್ರಮುಖ ಬುಡಕಟ್ಟು ಜನಾಂಗಗಳು ಅಂದ್ರೆ ಅಂಡಮಾನ್ ನಿಕೋಬಾರ್ನ ನಮಗ ಯಾವ ತರನಾಗಿರ್ತಕ್ಕಂಥ ಒಂದು ಜನಾಂಗ, ಬುಡಕಟ್ಟು ಟ್ರೈಬ್ಸ್ ಕಂಡು ಬರುತ್ತದೆ ಅಂತಂದ್ರೆ ಗ್ರೇಟ್ ಅಂಡಮಾನಿಸ್, ಓಂಗೆಸ್, ಜರವ್, ಸೆಂಟಿನೆಲಿಸ್ ಇವು ನೆಗ್ರಿಟೋ ಜನಾಂಗಕ್ಕೆ ಸೇರಿದವರು ಅಂತಕ್ಕಂಥದ್ದು. ಹಾಗೂ ನಿಕೋಬಾರಿಸ್, ಶೋಂಪೆನ್ ಇವರು ಮಂಗೋಲೈಡ್ ಜನಾಂಗಕ್ಕೆ ಸೇರಿದವರು ಅಂತ. ಗ್ರೇಟ್ ಅಂಡಮಾನಿಸ್, ಒಂಗೆಸ್, ಜರವ್, ಸೆಂಟೆನಿಲೆಸ್ ಇವರು ನೆಗ್ರಿಟೋ ಜನಾಂಗಕ್ಕೆ ಸೇರಿದವರು. ಹಾಗೂ ನಿಕೋಬಾರಿಸ್, ಶೋಂಪೆನ್ ಇವರು ಮಂಗೋಲೈಡ್ಸ್, ಕೇಳಿದಿರಿ ಮಂಗೋಲೈಡ್ಸ್ ಜನಾಂಗಕ್ಕೆ ಸೇರಿದವರು ಅಂತ. ಟ್ರೈಬ್ಸ್ ನಮ್ದು ಯಾವ ಮಟ್ಟಕ್ಕಿದೆ ಅಂತಂದ್ರೆ ಇವತ್ತು ಪಾಪ ಹೊಸ ಜಗತ್ತನ್ನು ನೋಡೇ ಇಲ್ಲ ಇವರು. ಅಂಡಮಾನ್ ನಿಕೋಬಾರು ಹಾಗೆ ಈ ಸುಂದರ ಬನ್ಸ್ ಅಂತಕ್ಕಂಥದ್ದು ಏನ್ ನಾವ್ ಹೇಳ್ತೀವಲ್ರಿ, ಇಲ್ಲಿ ಕೂಡ ಕೆಲವೊಂದಿಷ್ಟು ಜನ ಇನ್ನು ಮಾತಾಡ್ಲಿಕ್ಕೆ ಬರೋದೇ ಇಲ್ಲ ರೀ. ಹಾಗಾಗಿ ಕೆಲವೊಂದಿಷ್ಟು ವಿದೇಶಿ ಪ್ರವಾಸಿಗರು ಅಲ್ಲಿ ಫೋಟೋಗಳನ್ನು ಹೊಡ್ಕೊಂಡು ಅಪ್ಲೋಡ್ ಮಾಡಿ ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಅವಹೇಳನ ಮಾಡುವಂತ ಒಂದು ಪರಿಸ್ಥಿತಿ ಬಂತು. ಹಾಗಾಗಿ ಆ ಪ್ರದೇಶದಲ್ಲಿ ಈಗ ಟೂರಿಸ್ಟ್ಗಳನ್ನ ತಡೆ ಹಿಡಿದಿದ್ದಾರೆ. ಭಾರತ ಸರ್ಕಾರ ಇಲ್ಲಿರ್ತಕ್ಕಂಥ ಟ್ರೈಬ್ಸ್ಗಳಿಗೆ ಶಿಕ್ಷಣ ಕೊಡಬೇಕನ್ನೋ ದೃಷ್ಟಿ ಇಟ್ಕೊಂಡು ಕೆಲವು ಶಿಕ್ಷಕರನ್ನು ಕೂಡ ನೇಮಕ ಮಾಡಿದ್ದಾರೆ. ಅಲ್ಲಿ ಹೋಗಿ ಎಲ್ಲೆಲ್ಲಿ ಟ್ರೈಬ್ಸ್ಗಳಿದಾರಲ್ಲ ಅಲ್ಲಿ ಶಿಕ್ಷಣವನ್ನು ನೀಡಬೇಕು, ಅವರಿಗೆ ಹೊಸ ಜಗತ್ತಿನ ಒಂದು ಪರಿಚಯ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು. ಈ ಟ್ರೈಬ್ಸ್ಗಳ ಏನಿದಾರಲ್ಲ ಇವರ ಸಂಸ್ಕೃತಿ, ಇವರ ಭಾಷೆ, ಇವರ ಲಿಪಿ ಇವುಗಳನ್ನು ಸರ್ಕಾರ ಪ್ರೊಟೆಕ್ಟ್ ಮಾಡ್ತದೆ. ಅಷ್ಟೇ ಅಲ್ಲ, ಫಾರ್ ಯುವರ್ ಕೈಂಡ್ ಆಫ್ ಇನ್ಫಾರ್ಮೇಶನ್, ಈ 1992ರಲ್ಲಿ ನಮಗೆ ಪಂಚಾಯತ್ ರಾಜ್ ಜಾರಿಗೆ ಬಂತು. ನಿಜಾನ? 73ನೇ ಸಂವಿಧಾನ ತಿದ್ದುಪಡಿ. 1996ರಲ್ಲಿ ಪೆಪ್ಸಾ ಕಾಯ್ದೆ ಅಂತಕ್ಕಂಥದ್ದನ್ನ ಮಾಡ್ತೀವಿ. ಪೆಪ್ಸಾ ಕಾಯ್ದೆ ಹೌದಾ? ಇನ್ನು ಕೆಲವೊಂದು ಕಡೆ ಇಲ್ಲಿ ಇದಕ್ಕೆ ನಾವು ಪೇಸೋ ಕಾಯ್ದೆ ಅಂತಕ್ಕಂಥದ್ದನ್ನು ಕರಿತೀವಿ. ಪೇಸೋ. ಈ ಪಂಚಾಯತ್ ರಾಜ್ಯದವ್ರು ಏನಿದಾರಲ್ಲ, ಶೆಡ್ಯೂಲ್ಡ್ ಟ್ರೈಬ್ಸ್ಗಳು ಎಲ್ಲೆಲ್ಲಿ ಅದಾವು ಅವರ ಭಾಷೆ, ಲಿಪಿ, ಅವರ ಸಂಸ್ಕೃತಿಯನ್ನ ಆ ಪಂಚಾಯತ್ ರಾಜ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರು ಕಾಪಾಡಬೇಕು ಅಂತಕ್ಕಂಥದ್ದು. 2017ರಲ್ಲಿ 10 ರಾಜ್ಯಗಳನ್ನು ಗುರುತಿಸ್ತಾರೆ ಕೇಂದ್ರ ಸರ್ಕಾರ. ಈ 10 ರಾಜ್ಯಗಳಲ್ಲಿ ಈ ಪೇಸೋ ಕಾಯ್ದೆಯನ್ನ ಜಾರಿಗೆ ತಂತು ಅಂತಕ್ಕಂಥದ್ದು. ಓಕೆ, ಎಸ್, ಮುಂದೆ ಬಂದಾಗ ಅದು ICAಯಲ್ಲಿ ಬರುತ್ತೆ, ನೋಡೋಣ. ಇನ್ನ ಲಕ್ಷದ್ವೀಪಗಳು ಅಂತಕ್ಕಂಥದ್ದು, ಇವು ಹವಳದ ದ್ವೀಪಗಳು. ಸಮುದ್ರದಲ್ಲಿರುವ ಕೊರಾಲ್, ಪಾಲಿಪ್ಸ್ ಎಂಬ ಸಮುದ್ರ ಜೀವಿಯಿಂದಾಗಿ ಸೃಷ್ಟಿಯಾದ ದ್ವೀಪಗಳು ಅಂತಕ್ಕಂಥದ್ದು. ಪ್ರಮುಖವಾಗಿ ಸುಮಾರು 43 ದ್ವೀಪಗಳಿಂದಾಗಿದೆ. ಸಾಕಷ್ಟಿದಾವೆ, ಬಟ್ ಸದ್ಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪದ ಅಷ್ಟೇ ಬಳಸಿದೀವಿ ನಾವು. ಕವರತ್ತಿ ಲಕ್ಷದ್ವೀಪಗಳ ರಾಜಧಾನಿ. ಇದರಲ್ಲಿ ಅತಿ ದೊಡ್ಡ ಹಾಗೂ ದಕ್ಷಿಣಕ್ಕಿರುವ ದ್ವೀಪ ಮಿನಿಕಾಯ್ ಅಂತಕ್ಕಂಥದ್ದು. 2011ರ ಜನಗಣತಿಯಂತೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದೆ. ಇಲ್ಲಿ ಜನಸಂಖ್ಯೆ 64,429. ಲಕ್ಷದ್ವೀಪಕ್ಕೊಬ್ರು ಲೋಕಸಭಾ ಸ್ಥಾನ ಕೂಡ ಆದರೆ ಲೋಕಸಭೆ ಸ್ಥಾನ ಅಂತ.
ಇಲ್ಲಿ ಕವರತ್ತಿ ಅಂತಕ್ಕಂಥ ಪದ ಏನ್ ನಾವು ಬಳಸಿದೀವೋ ಹಾಗೆ ಈ ಅಂಡಮಾನ್ ನಿಕೋಬಾರದಲ್ಲಿ ಫೋರ್ಟ್ ಬ್ಲೇರ್ ಅಂತಕ್ಕಂಥದ್ದನ್ನು ಕೂಡ ಒಂದು ಆಡಳಿತದ ಕಚೇರಿ ಅಂತಕ್ಕಂಥದ್ದನ್ನು ನಾವು ಬಳಸ್ತೀವಿ. ಫೋರ್ಟ್ ಬ್ಲೇರ್ ಅಂತಕ್ಕಂಥದ್ದು ಬಹಳ ಹೋಗಿದ್ದಾರೆ ನಮ್ಮ ಇದು ಒಂದೇ ಅಂತೇನಲ್ಲ, ಸಾಕಷ್ಟು ದ್ವೀಪಗಳನ್ನ ಕಳ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಎಸ್. ಇನ್ನ ಭಾರತದ ಒಂದು ನದಿ ವ್ಯವಸ್ಥೆ ಅಂತಕ್ಕಂಥದ್ದು, ದ ರಿವರ್ ಸಿಸ್ಟಮ್ ಅಂತಕ್ಕಂಥ ಪದವನ್ನ ನಾವು ಬಳಸ್ತೀವಿ ಅಂತಕ್ಕಂಥದ್ದು. ಈ ನದಿಗಳನ್ನ ನಾವ್ ಏನ್ ಮಾಡ್ಕೋತೀವಿ, ಎರಡು ಭಾಗವನ್ನಾಗಿ ಮಾಡ್ಕೋತೀವಿ. ಕರ್ಕಾಟಕ ಸಂಕ್ರಾಂತಿ ವ್ರತ ಈ ಕಡೆ ಮೇಲ್ಗಡೆ ಸಾಮಾನ್ಯವಾಗಿ ಬರ್ತಕ್ಕಂಥ ನಮಗೆ ಹಿಮಾಲಯದಲ್ಲಿ ಉತ್ತರ ಭಾರತದ ನದಿಗಳು ಅಂತಕ್ಕಂಥದ್ದು. ಇವು ದಕ್ಷಿಣ ಭಾರತದ ನದಿಗಳು ಅಂತ. ಉತ್ತರ ಭಾರತ ನದಿಗಳು ಬಹುತೇಕವಾಗಿ ಹಿಮಾಲಯದಲ್ಲಿ ಉಗಮವಾಗತಕ್ಕಂಥ ನದಿಗಳು 12 ತಿಂಗಳ ಕಾಲ ತುಂಬಿ ಹರಿತವೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ 8 ತಿಂಗಳು ಹರಿತಾವೆ ಎಲ್ಲಾ ನದಿಗಳು. ಆದ್ರೆ ಹಿಮಗಳ ಕರಗುವಿಕೆಯಿಂದ ಅಲ್ಲಿ ಬೇಸಿಗೆಯಲ್ಲೂ ಕೂಡ ನದಿಗಳನ್ನ ನಾವು ಹರಿಯುವಿಕೆಯನ್ನು ಕಾಣಬಹುದು ಅಂತಕ್ಕಂಥದ್ದು. ಆದ್ರೆ ದಕ್ಷಿಣ ಭಾರತದಲ್ಲಿ ಬಹುತೇಕ ನದಿಗಳು ಎಲ್ಲಿ ಉಗಮ ಆಗ್ತಾವು ಅಂತಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ನದಿಗಳು ಉಗಮ ಆಗ್ತವೆ ಅಂತಕ್ಕಂಥದ್ದು. ಪಶ್ಚಿಮ ಘಟ್ಟ ನದಿ ಉಗಮ, ಯಾಕಂದ್ರೆ ಪಶ್ಚಿಮ ಘಟ್ಟ ಪೂರ್ವ ಘಟ್ಟಗಳಿಗಿಂತ ಎತ್ತರವಾಗಿದೆ ಅಂತಕ್ಕಂಥದ್ದು. ಯಾಕೆ ಎತ್ತರವಾಗಿದೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ಜಾಗ್ರಫಿ 2ನೇ ಕ್ಲಾಸ್ದಾಗ ಹೇಳಿದ್ದೀನಿ. ಯಾಕಂದ್ರೆ ದಕ್ಷಿಣ ಭಾರತಕ್ಕೆ ಅಥವಾ ದಕ್ಷಿಣಕ್ಕೆ ಬಂದಿರತಕ್ಕಂತ ಒಂದು ಫೋರ್ಸ್ ಯಾವಾಗ ತೆಥಸ್ ಅಂತಕ್ಕಂಥ ಸಮುದ್ರಕ್ಕೆ ಡಿಕ್ಕಿ ಹೊಡೆಯುತ್ತೋ ಅದು ಈ ಪಶ್ಚಿಮ ಕಡೆಗೆ ಆ ಫೋರ್ಸ್ ತಿರುಗುತ್ತೆ, ಹಾಗಾಗಿ ಎತ್ತರವಾಗಿ ನಿಂತ್ಕೊಳ್ಳುತ್ತೆ. ಎತ್ತರವಾಗಿ ನಿಂತ್ಕೊಳ್ಳಾಗ ಸಾಮಾನ್ಯವಾಗಿ ನದಿಗಳು ಎತ್ತರದಿಂದ ಇಳಿಜಾರ ಕಡೆಗೆ ಹರಿತಾ ಇದೆ ವಿನ ಇಳಿಜಾರದಿಂದ ಎತ್ತರ ಕಡೆಗೆ ಹರಿಯೋದಿಲ್ಲ. ಹಾಗಾಗಿ ಪಶ್ಚಿಮ ಘಟ್ಟಗಳಲ್ಲಿ ನದಿ ಉಗಮಗಳಾಗ್ತದೆ ಹೆಚ್ಚು, ಅವು ಈ ಪೂರ್ವ ಘಟ್ಟಗಳ ಕಡೆ ಹರ್ಕೋತದೆ ಅಂತ. ಹೀಗೆ ಉತ್ತರ ಭಾರತ ನದಿಗಳು ಮತ್ತು ದಕ್ಷಿಣ ಭಾರತ ನದಿಗಳು ಅಂತಕ್ಕಂಥ 2 ಭಾಗ ಮಾಡ್ಕೋತೀವಿ. ಹಾಗೆ ಇವುಗಳಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅಂತಕ್ಕಂಥದ್ದು, ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತಕ್ಕಂಥದ್ದು. ಈ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಸಾಮಾನ್ಯವಾಗಿ ಬಂಗಾಳ ಕೊಲ್ಲಿಯನ್ನು ಸೇರ್ತಾವ್ರಿ. ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಇವು ಅರಬ್ಬಿ ಸಮುದ್ರವನ್ನು ಸೇರ್ತಾವು ಅಂತಕ್ಕಂಥದ್ದು. ನೋಡಿ, 3 ಹಿಮಾಲಯದಲ್ಲಿ ಉಗಮ ಆಗತಕ್ಕಂತ ನದಿಗಳು, ಒಂದು ಲಡಾಖ್ ಶ್ರೇಣಿಯ ಮುಂದಿನ ಭಾಗ ಅಥವಾ ಜಾಸ್ಕರ್ ಶ್ರೇಣಿಯ ಮುಂದಿನ ಭಾಗ, ಕೈಲಾಸ ಪರ್ವತದಲ್ಲಿ ಉಗಮ ಆಗತಕ್ಕಂಥ ಗಂಗಾ ನದಿ ಕೂಡ ಏನಾಗ್ತದೆ ಈ ಕಡೆ ಹರ್ಕೊಂಡು ಬಂದು ಬಂದು ಪೂರ್ವಾಭಿಮುಖವಾಗಿ ಈ ಸುಂದರ ಬನಸದಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಹಾಗೆ ಮಾನಸ ಸರೋವರದಲ್ಲಿ ಉಗಮ ಆಗತಕ್ಕಂತ ಸಿಂಧು ನದಿ ಪಶ್ಚಿಮಾಭಿಮುಖವಾಗಿ ಹರ್ಕೊಂಡು ಬಂದು ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಮಾನಸ ಸರೋವರದ ಪೂರ್ವ ಭಾಗದಲ್ಲಿ ಕಂಡು ಬರತಕ್ಕಂತ ಚಮಯಂಗಡಂಗ್ ಬ್ರಹ್ಮಪುತ್ರ ನದಿಯು ಕೂಡ ಪೂರ್ವಾಭಿಮುಖವಾಗಿ ಹರಿದು ಇದು ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಸೇರಿ ಮುಂದೆ ಪದ್ಮಾ ಎಂಬ ಹೆಸರಿನೊಂದಿಗೆ, ಆಕ್ಚುಲಿ ನಾವು ಪದ್ಮಾ ಅಂತಕ್ಕಂಥ ಗಂಗಾ ನದಿಯ ಕರೆದಿರ್ತೀವ್ರಿ, ಮುಂದೆ ಹೋಗಿ ಅದನ್ನ ಸೇರಿ ಬಿಡ್ತದೆ. ಇದು ಕೂಡ ಸುಂದರ ಬನಸದಲ್ಲಿ ಏನಾಗುತ್ತೆ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಅಂತ.
ಹಾಗಾಗಿ ಉತ್ತರ ಭಾರತದ ಬಹುತೇಕ ನದಿಗಳ ಒಂದು ಸಮೂಹವನ್ನ ನಾವು 3 ಗುಂಪುಗಳನ್ನಾಗಿ ಮಾಡ್ಕೋತೀವಿ. ಒಂದು ಗಂಗಾ ಮತ್ತು ಅದರ ಉಪನದಿಗಳು, ಸಿಂಧು ಮತ್ತು ಅದರ ಉಪನದಿಗಳು, ಹಾಗೆ ಇನ್ನೊಂದು ಬ್ರಹ್ಮಪುತ್ರ ಮತ್ತು ಅದರ ಉಪನದಿಗಳನ್ನಾಗಿ ನಾವು ನೋಡ್ಕೋತೀವಿ ಅಂತಕ್ಕಂಥದ್ದು. ಓಕೆ, ಒಂದೊಂದೇ ಚೂರ ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಭೂಪ್ರದೇಶ ಮೇಲೆ ಬಿದ್ದ ನೀರು, ಹಿಮ ಕರಗಿದ ನೀರು ಒಂದು ನಿರ್ದಿಷ್ಟ ಕಾಲುವೆ ಚಾನಲ್ ಮುಖಾಂತರ ಮುಖ್ಯ ನದಿಯಾಗಿ ಹಾಗೂ ಇತರ ಚಿಕ್ಕ ಉಪನದಿಗಳನ್ನು ಸೇರಿಸಿ ಹರಿಯುವುದನ್ನು ನಾವು ನದಿ ವ್ಯವಸ್ಥೆ ಎನ್ನುತ್ತೇವೆ ಅಂತಕ್ಕಂಥದ್ದು. ಒಂದು ಡ್ರೈನೇಜ್ ಸಿಸ್ಟಮ್ ಅಂತಕ್ಕಂಥ ಪದವನ್ನ ನಾವು ಬಳಸ್ತೀವಿ ಅಂತ. ಇದರ ಜೊತೆಗೆ ಉಪನದಿಗಳು ಹಾಗೂ ಇದು ಆವರಿಸಿರುವ ಭೌಗೋಳಿಕ ಕ್ಷೇತ್ರಗಳು ನದಿ ಪಾತ್ರ, ಜಲಾನಯನ ಪ್ರದೇಶ ಎಂದು ಕರೆಯಲಾಗುತ್ತದೆ ಅಂತ. ನದಿಯ ಪಾತ್ರ ಅಂತಂದ್ರೆ ನದಿ ಹರ್ಕೊಂಡು ಹೋಗುತ್ತೆ. ಹರ್ಕೊಂಡು ಹೋಗುವಾಗ ಒಂದು ಕ್ಯಾನಲ್ಗಳ ಮುಖಾಂತರ ಆಗಿರ್ಬೋದು, ಅಥವಾ ಪಂಪ್ಗಳ ಮುಖಾಂತರ ನೀರುಗಳನ್ನು ಎತ್ತುವಂತ ಒಂದು ಸ್ಥಿತಿ ಆಗಿರಬಹುದು. ಸೊ ಹೀಗೆ ಈ ನದಿ ಎಷ್ಟು ಜಲಾನಯನ ಪ್ರದೇಶವನ್ನು ಹೊಂದುತ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊತೀವಿ ಅಂತ. ಅದು ನದಿ ಪಾತ್ರ ಅಂತಕ್ಕಂಥದ್ದು. ದ ಪ್ಯಾಟರ್ನ್ ಆಫ್ ದಿ ರಿವರ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ದ ರಿವರ್ ಬೇಸಿನ್ ಅಂತಕ್ಕಂಥ ಪದವನ್ನ ಬಳಸ್ತೀವಿ ಅಂತ. ಜಲ ವಿಭಜಕ ರೇಖೆ ಇದು ಪೂರ್ವ ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ವಿಂಗಡಿಸುವ ರೇಖೆಯಾಗಿದೆ ಅಂತ. ಜಲ ವಿಭಜಕ ಅಂತಕ್ಕಂಥದ್ದು ನೀರನ್ನ ವಿಭಜನೆ ಮಾಡತಕ್ಕಂಥ ರೇಖೆ. ಅಂದ್ರೆ ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಹರಿಯುವಂತ ಜಲ ವಿಭಜಕ ರೇಖೆ ಅಂತಕ್ಕಂಥದನ್ನ ಕರಿತೀವಿ. ಇದು ಕನ್ಯಾಕುಮಾರಿಯಿಂದ ಹರಿದ್ವಾರದವರೆಗೆ ಒಟ್ಟು 2736 ಕಿಲೋಮೀಟರ್ಗಳಷ್ಟು ಉದ್ದವಾದ ರೇಖೆಯಾಗಿದೆ ಅಂತ. ಕನ್ಯಾಕುಮಾರಿಯಿಂದ ಹರಿದ್ವಾರ. ಹರಿದ್ವಾರ ಯಾಕೆ ತಗೊಂಡ್ರಿ ಸರ್ ಅಂತ ನೀವು ಕೇಳಬಹುದು ಸಾಮಾನ್ಯವಾಗಿ. ಇಲ್ಲಿ ಉಳಿದ ಕಡೆ ಹಿಮ ಬಂದ್ಬಿಡುತ್ತೆ. ನಮಗೆ ಕೈಲಾಸ ಪರ್ವತದಲ್ಲಿ ಉಗಮ ಆಗ್ತಕ್ಕಂಥ ಯಾವುದು ಅಲಕನಂದ ಮತ್ತು ಭಗೀರಥಿ 2 ನದಿಗಳು ವಿಷ್ಣು ಪ್ರಯಾಗ್, ರುದ್ರ ಪ್ರಯಾಗ್ಗಳನ್ನು ದಾಟಿಕೊಂಡು ದೇವಪ್ರಯಾಗ್ ಅದೇಲಿ ಬರ್ತದೆ ಹರಿದ್ವಾರ ಪಕ್ಕ. ಅಲ್ಲಿ ಮೈದಾನಕ್ಕೆ ಬಂದು ಸೇರ್ತದೆ. ಅಲ್ಲಿಕ್ಕಿಂತ ಬದಲು ಹಿಮಾಲಯದಲ್ಲಿ ಹರಿತದೆ. ಹರಿದ್ವಾರ್ ಇಲ್ಲಿ ಅಲಕನಂದ, ಭಗೀರಥಿ ಇಲ್ಲಿ ಹರಿದ್ವಾರ್ ಬರ್ತದೆ. ಹರಿದ್ವಾರ್ ಇಲ್ಲಿ ಮುಂದೆ ಹರಿಯುವ ನದಿ ಗಂಗಾ ಎಂಬ ಹೆಸರಿನಿಂದ ಪ್ರಾರಂಭ ಆಗ್ತದೆ. ಇಲ್ಲಿಯಿಂದ ಗಂಗಾ ಅನ್ಸ್ಕೊಳ್ತದೆ. ಇಲ್ಲಿಯಿಂದ ಬೇರೆ ಹೆಸರು. ಇಲ್ಲಿಗೆ ನಮಗೆ ಏನಾಗ್ತದೆ, ಒಂದು ಮುಖಜ ಭೂಮಿ ಅಂತಕ್ಕಂಥ ತಗೊಳ್ತೀವಿ, ಒಂದು ಪ್ಲೇನ್ ಅಂತಕ್ಕಂಥ ಪದವನ್ನು ಬಳಸ್ತೀವಿ ಅಂತ. ಹಾಗಾಗಿ ಆ ಹರಿದ್ವಾರ ಅಂತಕ್ಕಂಥ ಪದವನ್ನ ನಾವು ಬಳಸಿದೀವಿ ಅಂತ. ಭಾರತದ ನದಿ ವ್ಯವಸ್ಥೆಯನ್ನು 2 ವಿಧಗಳಲ್ಲಿ ವಿಂಗಡಿಸಲಾಗಿದೆ. ಅವುಗಳೆಂದ್ರೆ ಹಿಮಾಲಯದ ನದಿಗಳು ಅಥವಾ ಉತ್ತರ ಭಾರತದ ನದಿಗಳು, ಹಾಗೂ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಥವಾ ದಕ್ಷಿಣ ಭಾರತದ ನದಿಗಳು ಅಂತಕ್ಕಂಥದ್ದು ನಿಮಗೆ ಆಲ್ರೆಡಿ ಅದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ನಿಮಗೆ. ಇನ್ನ ಹಿಮಾಲಯದ ನದಿಗಳು. ಈ ನದಿಗಳು ಹಿಮಾಲಯ ಪರ್ವತಗಳಲ್ಲಿ ಉಗಮವಾಗುತ್ತವೆ. ಮಳೆಯ ನೀರು ಮತ್ತು ಹಿಮಾಲಯದ ಹಿಮರಾಶಿಯ ಕರಗುವ ಮುಖಾಂತರ ನೀರು 3 ಪ್ರಮುಖ ನದಿಗಳಾಗಿ ಹರಿಯುತ್ತವೆ ಅಂತಕ್ಕಂಥದ್ದು. ಅವೇ 3 ಪ್ರಮುಖ ನದಿಗಳು ಗಂಗಾ ನದಿ ವ್ಯವಸ್ಥೆ, ಸಿಂಧು ನದಿ ವ್ಯವಸ್ಥೆ, ಬ್ರಹ್ಮಪುತ್ರ ನದಿ ವ್ಯವಸ್ಥೆ. ಈ ವ್ಯವಸ್ಥೆ ಅಂತ ಬಂದಾಗ ಗಂಗಾ,
ಪ್ಲಸ್ ಅದರ ಉಪನದಿಗಳು. ಸಿಂಧು ಉಪನದಿಗಳು, ಬ್ರಹ್ಮಪುತ್ರ ಉಪನದಿಗಳು. ಸಿಂಧು ನದಿ ಉಪನದಿ ಯಾವ್ರಿ? ಸುಮ್ನೆ ಒಂದ್ಸಲ ರಾವಿ. ಕೇಳ್ಬೋದ? ರಾವಿ, ಚೀನಾಬ್, ಸಟ್ಲೇಜ್. ಬಿಯಾಸ್, ಬಿಯಾಸ್. ಬಿಯಾಸ್. ಸಟ್ಲೇಜ್. ಹ್ಮ್. 5 ಅದಾವ ನೋಡ್ರಿ. ಸರ್, ಈಗ ಕ್ವಶನ್, ಈ ಕೆಳಗಿನ ಯಾವ ನದಿಯು ಹಿಮಾಲಯದ ಸಿಂಧು ನದಿಯ ಉಪನದಿಯಾಗಿದೆ ಅಂತ ಕ್ವಶನ್ ಕೊಟ್ಟು, ಆಪ್ಷನ್ ಎ ಶಾಯಕ್, ಬಿ ಚಿನಾಬ್, ಸಿ ತಿಸ್ತಾ. ಇದು ಚಿನಾಬ್ರೆ, ಇದು ಕರೆಕ್ಟ್. ಡಿ ಲೋಹಿತ್ ಅಂತ ಕೊಟ್ಟಾಗ ಚಿನಾಬ್ ಅಂತ ಹಾಕ್ತೀರಿ, ರೈಟ್? ಚಿನಾಬ್ ಸರ್. ತಪ್ಪ್ರಿ. ಇಲ್ಲೇ ನೋಡ್ರಿ, ಕಾಂಪಿಟೇಟಿವ್ ಎಕ್ಸಾಮ್ ನಾವ್ ಯಾಕೆ ಫೇಲ್ ಆಗ್ತೀವಿ ಅಂದ್ರೆ ಇದಕ್ಕೆ ಆಗ್ತೀವಿ ನಾವು. ನಾ ಏನ್ ಕ್ವಶನ್ ಕೇಳೇನ್ರಿ? ಸಿಂಧು ನದಿಯ ಉಪನದಿ ಎಲ್ಲಿ? ಹಿಮಾಲಯದಲ್ಲಿ. ಹಿಮಾಲಯದ. ಇದು ಹಿಮಾಲಯದಾಗ ಅಲ್ರಿ, ಇದು ಮೈದಾನದಲ್ಲಿ. ಹೌದು ಸರ್. ನಾವ ಕೋಚ್ ಮಾಡೋರು ಅರ್ಧ ಕೋಚ್ ಮಾಡಿರ್ತೀವ, ನಮ್ದ್ರಾಗಿಂದ ಅರ್ಧ ನೀವು ತಿಳ್ಕೊಂಡ್ಬಿಡ್ತೀರಿ, ರೈಟ್? ಅದೇ ದುರಂತ ಆಗ್ತಾ ಇರೋದು. ಆಕ್ಚುಲಿ ಮೈದಾನದ ಉಪನದಿಗಳನ್ನು ಮಾತ್ರ ಕೇಳ್ಬಿಡ್ತೀರಿ ನೀವು. ಏನು? ಝೇಲಂ, ಚಿನಾಬ್, ರಾವಿ, ಬಿಯಾಸ್, ಸಟ್ಲಜ್ ಅಂತ, ರೈಟಾ? ಇವು ಮೈದಾನದಲ್ಲಿ ಕಂಡು ಬರುವ ಉಪನದಿಗಳರಿ. ಶಾಯಕ್, ಗಿಲ್ಗಿಟ್, ಸಿಗಾರ್ ಇವು ಸಿಂಧು ನದಿಯ ಉಪನದಿಗಳು ಹಿಮಾಲಯದಲ್ಲಿ ಅಂತಕ್ಕಂಥದ್ದು. ಶಾಯಕ್, ಗಿಲ್ಗಿಟ್ ಅಂಡ್ ಸಿಗಾರ್, these 3 are the tributary of the Indus in the Himalayan range. ಹಿಮಾಲಯನ್ ರೇಂಜ್ ದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ. ಈ ಉಪನದಿಗಳನ್ನ ಅಷ್ಟ ಬಿಡಲ್ಲ ರೀ ನಾವು. ಈ ಉಪನದಿಗಳನ್ನ ಬಲದಂಡೆ ಉಪನದಿಗಳು ಮತ್ತು ಎಡದಂಡೆಯ ಉಪನದಿಗಳು ಅಂತಕ್ಕಂಥದ್ದನ್ನು ನಾವು ಬಳಸ್ತೀವಿ. ಒಂದು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್, ಇನ್ನೊಂದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತಕ್ಕಂಥದ್ದನ್ನು ಕೂಡ ಬಳಸ್ತೀವಿ ಅಂತ. ಸರಿನಾ? ಎಸ್ ಸ್ನೇಹಿತರೆ, ಸ್ವಲ್ಪ ತಿಂಡಿ ತಿಂದ್ಕೊಂಡು ಬನ್ನಿ. ನೆಕ್ಸ್ಟ್ ಮತ್ತೆ 8-15 ಕ್ಲಾಸ್ ಇದೆ ಜಿಯೋಗ್ರಫಿ, ರೈಟ್? ಇವತ್ತು ಹಿಮಾಲಯದ ನದಿಗಳು ಮುಗಿಯುತ್ತೆ, ಹಾಗೆ ಭಾರತದ ಮಣ್ಣುಗಳು ಎರಡನ್ನೂ ಮುಗಿಸೋಣ ಅಂತಕ್ಕಂಥದ್ದು. ಸರಿನಾ? ಓಕೆ ಸರ್. ಎಸ್ ರಾಜು ಅವರೇ. ಹಾ ಸರ್. ಹೋಗಿ ಬನ್ನಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.